ಓಂ ಶಾಂತಿ. ಮೀಟೆ ಬಚ್ಚೆ ಅಬ್ ಘರ್ ಜಾನಾ ಹೈ. ಶಿವತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ಮನೆಗೆ ವಾಪಸ್ ಹೋಗಬೇಕು. ಯಾವ ಮನೆಗೆ? ಆತ್ಮಗಳ ಮನೆ ಏನಿದೆ, ಮೂಲ ಮನೆ ಏನಿದೆ, ಅಲ್ಲಿಗೆ ನಾವೆಲ್ಲ ರಿಟರ್ನ್ ಜರ್ನಿ ಮಾಡಬೇಕು. इसलिए ದೇಹ ಸಹಿತ ದೇಕೆ ಸಬ್ ಸಂಬಂಧೋं को ಭೂಲ್ ಮಾಮೇಕಂ ಯಾದ್ ಕರೋ. ಅದರಿಂದ ಈ ದೇಹನೂ ಮರೀರಿ, ದೇಹದ ಸಂಬಂಧಿಗಳನ್ನು ಮರೀರಿ. ಕೇವಲ ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ ಮತ್ತು ಆತ್ಮನ ಶುದ್ಧಿ ಮಾಡ್ಕೊಳ್ಳಿ, ಪಾವನ ಮಾಡ್ಕೊಳ್ಳಿ. प्रश्न ಇದೆ, आत्मा के संबंध में कौन सी एक महीन बात महीन बुद्धि वाले ही समझ सकते हैं? ಆತ್ಮದ ಸಂಬಂಧದಲ್ಲಿ ಯಾವ ಒಂದು ಸೂಕ್ಷ್ಮ ವಿಷಯ, ಒಂದು ಗೋಪ್ಯವಾದಂಥ ವಿಷಯ ಸೂಕ್ಷ್ಮ ಬುದ್ಧಿ ಇರೋವಂಥವ್ರೆ ತಿಳ್ಕೋಬೋದು? उत्तर ಇದೆ, आत्मा पर सुई की तरह धीरे धीरे जंक कट चढ़ती गई है. ಆತ್ಮ ಅನ್ನುವಂಥ ಒಂದು ಸೂಜಿ ಮೇಲೆ ನಿಧಾನಕ್ಕೆ ನಿಧಾನಕ್ಕೆ ತುಕ್ಕು ರಸ್ಟ್ ಹಿಡಿತಾ ಬಂತು. ವಹ ಯಾದ್ ಮೇ ರಹನೆ ಸೆ ಉತ್ತರ್ತಿ ಜಾಯಂಗೆ. ಅದು ಯೋಗ ಮಾಡ್ತಾ 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 ಆ ರಷ್ಟೆಲ್ಲ ಬಿಟ್ಟು ಹೋಗುತ್ತೆ. जब जंक उतर अर्थात आत्मा तमो प्रधान से सतो प्रधान बने तब ही बाबा की खींच हो. ಯಾವಾಗ ಆತ್ಮ ಅನ್ನೋದು ಸತೋ ಪ್ರಧಾನ ಆಗುತ್ತೆ, ತಮೋಗುಣಗಳೆಲ್ಲ ಬಿಟ್ಟು ಹೋಗುತ್ತೆ, ಆತ್ಮ ಶುದ್ಧಿ ಆಗೋಗುತ್ತೆ, ಆವಾಗ ಆತ್ಮ ಏನಾಗುತ್ತೆ, ಬಾಬಾರವರ ಜೊತೆಯಲ್ಲಿ ಹತ್ತಿರ ಆಗುತ್ತೆ. ಅಂದರೆ ಮ್ಯಾಗ್ನೆಟ್ ಹೆಂಗೆ ರಸ್ಟ್ಲೆಸ್ ಕಬ್ಬಣನ ಎಳೆಯುತ್ತೆ, ಅದೇ ರೀತಿ ರಸ್ಟ್ಲೆಸ್ ಆತ್ಮನ ಶಿವಬಾಬಾನು ಕೂಡ ಹತ್ರ ಕರ್ಕೊತಾರೆ. ಭಗವಂತನ ಒಂದು ಸೆಳೆತಾನು ಕೂಡ ಆತ್ಮಕ್ಕೆ ಉತ್ಪತ್ತಿ ಆಗುತ್ತೆ. ತಬ್ ಹಿ ಬಾಪ್ಗೆ ಸಾಥ್ ಜಾ ಸಕೆಂಗೆ. ಆವಾಗಲೇ ಆತ್ಮನು ಕೂಡ ಶಿವಬಾಬನ ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. जितना जंक उतरते जाएंगे उतना दूसरों को भी समझाने की खींचेंगे. ಎಷ್ಟು ಆತ್ಮದಲ್ಲಿರೋ ರಸ್ಟ್ ಬಿಟ್ಟೋಗುತ್ತೆ ಅಷ್ಟು ಅನೇಕರಿಗೆ ತಿಳಿಸೋದಕ್ಕೂ ಕೂಡ ನಮಗೇನಾಗುತ್ತೆ, ಪ್ರೇರಣೆ ಬರುತ್ತೆ. ಬಾ, ಎಷ್ಟು ಚೆನ್ನಾಗಿರೋ ಜ್ಞಾನನ ನಾನು ಕೇಳ್ತಾ ಬಂದೆ, ಎಷ್ಟು ಒಳ್ಳೆ ದಾರಿ ಸಿಕ್ತು ನನಗೆ ಅಂತಕ್ಕಂಥ ಖುಷಿ ಆತ್ಮಕ್ಕಾಗತ್ತೆ. यह बातें बड़ी महीन है जो मोटी बुद्धि वाले ही समझ नहीं सकेंगे. ಇದು ಬಹಳಷ್ಟು ದೊಡ್ಡ ಸೂಕ್ಷ್ಮ ವಿಷಯಗಳಾಗಿದ್ದಾವೆ. ಇದನ್ನು ಮಂದ ಬುದ್ಧಿ ಇರೋರು ತಿಳ್ಕೊಳಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪವಿತ್ರ ಬುದ್ಧಿ ಬೇಕು, ಮತ್ತೊಂದು ಸೂಕ್ಷ್ಮ ಬುದ್ಧಿ ಬೇಕು. ಓಂ ಶಾಂತಿ. ಭಗವಾನ್ ವಾಚ್. ಆ ಬುದ್ಧಿ ಮೇ ಕೌನ್ ಆಯಾ ಹೈ? ಭಗವಾನ್ ವಾಚ. ಈಗ ಬುದ್ಧಿಯಲ್ಲಿ ಯಾರು ಬಂದಿದ್ದಾರೆ? जो गीत पाठशाले आदि है उनको भगवान वाच कहने से श्री कृष्ण बुद्धि में आएगा. ಈಗ ಭಗವಾನ್ ವಾಚ ಅಂತಕ್ಕಂಥದ್ದು ಹೇಳಿದ ತಕ್ಷಣ ಈಗ ಬುದ್ಧಿನಲ್ಲಿ ಯಾರು ಬರ್ತಾರೆ? ಭಗವಾನ್ ವಾಚ ಅಂದ ತಕ್ಷಣ ಭಗವದ್ಗೀತೆಯಲ್ಲಿ ಭಗವಾನ್ ವಾಚ ಶಬ್ದ ಇದೆ. ಅದರಿಂದ ಭಕ್ತಿ ಮಾರ್ಗದವ್ರಿಗೆ ಯಾರು ನೆನಪು ಬರ್ತಾರೆ? ಶ್ರೀಕೃಷ್ಣ ನೆನಪಿಗೆ ಬಂದ್ಬಿಡ್ತಾರೆ. ಯಾಕೆಂದರೆ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಹೇಳಿದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಕ್ತರು. ಯಹ ತುಮ್ ಬಚ್ಚೆ ಕೋ ಊಂಚೇತೆ ಊಂಚಾ ಬಾಪ್ ಯಾದ್ ಆಯಂಗೆ. ಇಲ್ಲಿ ನಿಮಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮ ತಂದೆ ನೆನಪಿಗೆ ಬರ್ತಾರೆ. ಇಸ್ ಸಮಯ ಯಹ ಹೈ ಸಂಗಮ್ ಯುಗ ಪುರುಷೋತ್ತಮ್ ಬನನೆ ಕಾ. ನಡೀತಾ ಇರೋವಂಥ ಸಮಯಕ್ಕೆ ಶಿವಬಾಬಾ ಹೇಳ್ತಾರೆ, ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಲಿಯುಗದಲ್ಲಿದ್ದೀವಿ ಅಂತ. ಶಿವಬಾಬಾ ಖುದ್ದು ಹೇಳ್ತಾರೆ, ಈಗ ನಡೀತಾ ಇರೋದು ಪುರುಷೋತ್ತಮರಾಗುವಂತಹ ಸಂಗಮ ಈಗ ನಡೀತಾ ಇದೆ. बाबा बच्चों को बैठ समझाते हैं, देह सहित देह के सब संबंध तोड़ अपने को आत्मा समझो. ಶಿವತಂದೆ ಕೂತ್ಕೊಂಡು ಸ್ವತಃ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ದೇಹದ ಎಲ್ಲ ಧರ್ಮಗಳನ್ನು ಮರೆತು, ದೇಹದ ಸಂಬಂಧಗಳನ್ನು ಮರೆತು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಮೆಡಿಟೇಟ್ ಮಾಡಿ. ಏಕೆಂದರೆ ದೇಹ ಸಂಬಂಧಗಳಲ್ಲಿ ಬುದ್ಧಿ ಹೋದಾಗ ಶಿವಬಾಬಾ ಜೊತೆಯಲ್ಲಿ ಕನೆಕ್ಷನ್ ಏನಾಗ್ಬಿಡುತ್ತೆ, ये बहुत जरूरी बातें हैं जो इस संगम एक पर बाप समझाते. ಇವೆಲ್ಲ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು, ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳು
ಸಂಗಮಯುಗದಲ್ಲೇ ಪರಮಾತ್ಮ ತಂದೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮ ಹಿ ಪತಿತ್ ಬನಿ ಹೇ ಫಿರ್ ಆತ್ಮ ಕೋ ಹಿ ಪಾವನ್ ಬಂದ್ ಗರ್ ಜಾನಾ ಹೇ. ಈ ಕಲಿಯುಗದ ಕೊನೆ ಸಮಯದಲ್ಲಿ ಆತ್ಮಗಳೆಲ್ಲ ಏನಾಗ್ಬಿಟ್ಟಿದ್ದಾವೆ, ಪತಿತ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಈಗ ಪಾವನರಾಗಿ ಮನೆಗೆ ವಾಪಸ್ಸು ಹೋಗಬೇಕಾಗಿದೆ. पतित पावन बाप को याद करते आए हैं परंतु जानते कुछ नहीं. ಪತಿತ ಪಾವನ ತಂದೆಯನ್ನ ನೆನಪು ಮಾಡ್ತಾ ಬಂದಿದ್ದೀವಿ, ಆದರೆ ತಿಳ್ಕೊಂಡಿರೋದು ಏನೇನು ಇಲ್ಲ. ಭಾರತವಾಸಿ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರ್ ಮೇ ಹೇ. ಇವತ್ತು ಭಾರತವಾಸಿಗಳು ಎಲ್ಲಿದ್ದಾರೆ? ಘೋರ ಕತ್ತಲಿನಲ್ಲಿದ್ದಾರೆ. ಭಕ್ತಿ ಹೇ ರಾತ್, ಜ್ಞಾನ ಹೇ ದಿನ್. ಭಕ್ತಿ ಏನಾಗಿದೆ? ರಾತ್ರಿ ಆಗಿದೆ. ಜ್ಞಾನ ಆಗಿದೆ ಹಗಲು. ರಾತ್ ಮೇ ಅಂಧಿಯಾರ ಹೇ, ದಿನ್ ಮೇ ರೋಶನಿ ಹೋತಿ. ರಾತ್ರಿ ಟೈಮ್ನಲ್ಲಿ ಕತ್ಲಿರುತ್ತೆ, ದಿನದಲ್ಲಿ ಬೆಳಕಿರುತ್ತೆ. ದಿನ ಹೇ ಸತ್ಯುಗ, ರಾತ್ ಹೇ ಕಲಿಯುಗ. ದಿನ ಆಗಿದೆ ಸತ್ಯುಗ, ರಾತ್ರಿ ಆಗಿದೆ ಕಲಿಯುಗ. ಅಭಿ ತುಮ್ ಕಲಿಯುಗ ಮೇ ಹೋ, ಸತ್ಯುಗ ಮೇ ಜಾನ ಹೇ. ಈಗ ನಾವು ಕಲಿಯುಗದಿಂದ ಎಲ್ಲಿಗೆ ಹೋಗಬೇಕಾಗಿದೆ? ಸತ್ಯುಗದಲ್ಲಿ ಹೋಗಬೇಕಾಗಿದೆ. ಪಾವನ್ ದುನಿಯಾ ಮೇ ಪತಿತ್ ಕಾ ಕ್ವಶನ್ ಹಿ ನಹಿ. ಪಾವನ ಪ್ರಪಂಚದಲ್ಲಿ ಒಬ್ಬರು ಪತಿತರು ಇರೋದೇ ಇಲ್ಲ. ಜಬ್ ಪತಿತ್ ಹೋತೆ ಹೇ ತೋ ಪಾವನ್ ಹೋನೆ ಕಾ ಕ್ವಶನ್ ಉಠ್ತಾ ಹೈ. ಯಾವಾಗ ಪತಿತರಾಗ್ಬಿಡ್ತಾರೆ ಆತ್ಮಗಳು, ಆವಾಗ ಹೆಂಗಪ್ಪ ಪಾವನರಾಗಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಜಬ್ ಪಾವನ ಹೇ ತೋ ಪತಿತ್ ದುನಿಯಾ ಯಾದ್ ಭಿ ನಹಿ ಹೇ. ಪಾವನರಿದ್ದಾಗ ಸತ್ಯುಗದಲ್ಲಿ ಪತಿತ ಪ್ರಪಂಚ ಯಾರಿಗೂ ಜ್ಞಾಪಕಕ್ಕೂ ಬರೋದಿಲ್ಲ ಅಂತ. ಯಾಕೆಂದರೆ ಅದು ಬರೋದಕ್ಕೆ ಸಮಯ ತುಂಬ ಇಡಿಸುತ್ತಲ್ವ. ಅಭಿ ಪತಿತ್ ದುನಿಯಾ ಹೇ ತೋ ಪಾವನ್ ದುನಿಯಾ ಯಾದ್ ಪಡ್ತಿ ಹೇ. ಈಗ ಈ ಪ್ರಪಂಚ ಇಷ್ಟು ಕೆಟ್ಟೋಗಿರೋದ್ರಿಂದ ಪಾವನ ಪ್ರಪಂಚ ಎಲ್ರಿಗೂ ಏನಾಗ್ತಾ ಇದೆ? ನೆನಪಿಗೆ ಬರ್ತಾ ಇದೆ. ಪತಿತ್ ದುನಿಯಾ ಪಿಚಾಡಿ ಕಾ ಭಾಗ ಹೇ. ಪತಿತ ಪ್ರಪಂಚ ಈ ಸೃಷ್ಟಿ ನಾಟಕದ ಕೊನೆ ಭಾಗ ಅಂತ. ಪಾವನ್ ದುನಿಯಾ ಹೇ ಪಹಲ ಭಾಗ. ಪಾವನ ಪ್ರಪಂಚ ಮೊದಲನೇ ಭಾಗ ಸತ್ಯುಗ. ವಹಾ ಕೋಯಿ ಪತಿತ್ ಹೋ ನಾ ಸಕೆ. ಸತ್ಯುಗದಲ್ಲಿ ಯಾರು ಪತಿತರು ಇರೋದೇ ಇಲ್ಲ. ಜೋ ಪಾವನ್ ಥೇ ಫಿರ್ ವಹಿ ಪತಿತ್ ಬನೆ ಹೇ. ಯಾರು ಪಾವನ ಆತ್ಮಗಳಿದ್ರೋ ಅವರೇ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದ್ದಾವೆ? ಪತಿತಾತ್ಮ ಆಗ್ಬಿಟ್ಟಿದ್ದಾವೆ. 84 ಜನ್ಮ ಭಿ ಉನೋ ಕೋ ಹಿ ಸಮಜಾಯೆ ಜಾತೆ ಹೇ. 84 ಜನ್ಮಗಳು ಮೊದಲಲ್ಲಿ ಬಂದಿರೋ ಅಂಥವ್ರಿಗೇನೆ ತಿಳಿಸಲಾಗುತ್ತೆ. ಯಹ ಬಡಿ ಗುಹ್ಯ ಬಾತೆ ಹೇ ಸಮಜ್ನೆ ಕಿ. ಇವೆಲ್ಲ ಬಹಳಷ್ಟು ಟಾಪ್ ಸೀಕ್ರೆಟ್ಸ್ ಆಗಿದ್ದಾವೆ, ತಿಳ್ಕೊಳ್ತಕ್ಕಂಥದ್ದು. ಆದ ಕಲ್ಪ ಹೇ ಭಕ್ತಿ ಕಿ. ನಾವು ಅರ್ಧ ಕಲ್ಪದಿಂದ ಭಕ್ತಿ ಮಾಡಿದ್ದೀವಿ. ಯಾವಾಗಿಂದ? ದ್ವಾಪರ ಯುಗದಿಂದ. ಇತನಿ ಜಲ್ದಿ ಚೂಟ್ ನಾ ಸಕೆ. ಕೆಲವ್ರಿಗೆ ಭಕ್ತಿ ಬೇಗ ಬಿಟ್ಟೋಗಲ್ಲ ಅಂತ ಮಾಡ್ತಾನೆ ಇರ್ತಾರೆ ಭಕ್ತಿನ. ಮನುಷ್ಯ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರ್ ಮೇ ಹೇ. ಜನರೆಲ್ಲಿದ್ದಾರೆ? ಘೋರ ಕತ್ತಲ್ನಲ್ಲಿದ್ದಾರೆ. ಕೋಟೋ ಮೇ ಕೋಯಿ ಹೇ ನಿಕಲ್ತೆ ಹೇ, ಮುಷ್ಕಿಲ್ ಕೋಯಿ ಕಿ ಬುದ್ಧಿ ಮೇ ಬೈಠ್ತಾ ಹೇ. ಕೋಟಿಯಲ್ಲಿ ಕೆಲವ್ರಿಗೆ ಈ ಒಂದು ಜ್ಞಾನ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ ಕಷ್ಟದಿಂದ. ಮುಖ್ಯ ಬಾತು ಬಾಬಾ कहते हैं ದೇಹ ಕೆ ಸಬ್ ಸಂಬಂಧ ಭೂಲ್ ಮಾಮೇ ಕಮ್ ಯಾದ್ ಕರೋ. ಮೇನ್ ವಿಚಾರ ಶಿವಬಾಬಾ ಹೇಳೋದು, ನೀವು ದೇಹ ಸಂಬಂಧಗಳನ್ನು ಮರೀರಿ, ನನ್ನೊಬ್ಬನನ್ನೇ ನೆನೀರಿ. ಆತ್ಮ ಹಿ ಪತಿತ್ ಬನಿ ಹೇ, ಉನ್ಕೋ ಪಾವನ್ ಬನನಾ ಹೇ. ಈ ಕಲಿಯುಗದಲ್ಲಿ ಆತ್ಮನೇ ಪತಿತ ಆಗ್ಬಿಟ್ಟಿದೆ. ಈಗ ಅದೇ ಆತ್ಮ ಏನಾಗಬೇಕಾಗಿದೆ? ಸತ್ಯುಗಕ್ಕೆ ಪಾವನ ಆಗಬೇಕಾಗಿದೆ. ಸಮಜಾನಿ ಬಿ ಬಾಬಾ ಹಿ ದೇತೆ ಹೇ. ಈ ತಿಳುವಳಿಕೆಯನ್ನು ಶಿವಬಾಬಾನೇ ಬಂದು ಕೊಡ್ತಾ ಇದ್ದಾರೆ. ಕ್ಯೋಂಕಿ ಯ ಬಾಪ ಪ್ರಿನ್ಸಿಪಾಲ್, ಸೋನಾರ, ಡಾಕ್ಟರ್, ಬ್ಯಾರಿಸ್ಟರ್ ಸಬ್ ಕುಚ್ ಹೇ. ಈ ಸಮಯದಲ್ಲಿ ಶಿವಬಾಬಾ ಈ ಒಂದು ಎಜುಕೇಷನ್ಗೆ ಪ್ರಿನ್ಸಿಪಾಲ್ ಆಗಿದ್ದಾರೆ. ಆಮೇಲೆ ಆತ್ಮರೂಪಿ ಚಿನ್ನನ್ನು ಪ್ಯೂರಿಫೈ ಮಾಡೋ ಅಂಥ ಕಸಾಲಿಗಾಗಿದ್ದಾರೆ. ಅರ್ಷಡ್ ವರ್ಗಗಳ ರೋಗನ ದೂರ ಮಾಡುವಂಥ ಡಾಕ್ಟ್ರು ಆಗಿದ್ದಾರೆ. ಅನೇಕ ಕೇಸುಗಳಲ್ಲಿ ಸಿಕ್ಕಾಕೊಂಡಿರೋನು ಬಿಡಿಸುವಂಥ ಬ್ಯಾರಿಸ್ಟರ್, ಲಾಯರ್ ಕೂಡ ಆಗಿದ್ದಾರೆ. ನೋಡಿ ಎಷ್ಟು ಪಾರ್ಟ್ ಪರಮಾತ್ಮ ಈ ಸಂಗಮದಲ್ಲಿ ಮಾಡ್ತಾರೆ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಈ ಸಮಯದಲ್ಲಿ ಇಷ್ಟು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆ ಇದಕ್ಕೆ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಈಶ್ವರ ವಿಶ್ವವಿದ್ಯಾಲಯಕ್ಕೆ ಅವ್ರು ಏನಾಗಿದ್ದಾರೆ? ಪ್ರಿನ್ಸಿಪಾಲ್ ಆಗಿದ್ದಾರೆ. ಆಮೇಲೆ ಏನು ಮಾಡ್ತಾ ಇದ್ದಾರೆ? ಇವತ್ತು ಆತ್ಮರೂಪಿ ಇವೆಲ್ಲ ಚಿನ್ನ ಏನಾಗ್ಬಿಟ್ಟಿದೆ? ಆತ್ಮ ಚಿನ್ನ ಥರ ಇತ್ತಲ್ವ, ಇವಾಗೆಲ್ಲ ಅಲಾಯ್ ಮಿಕ್ಸ್ ಆಗಿಬಿಟ್ಟಿದೆ ಪಂಚ ವಿಕಾರಗಳು.
ಅದನ್ನು ಪ್ಯೂರಿಫೈ ಮಾಡೋ ಅಕ್ಕಸಾಲಿಗಾಗಿದ್ದಾರೆ. ಅನೇಕ ಮನೋರೋಗಗಳಲ್ಲಿ ಇವತ್ತು ಮನುಷ್ಯ ಆತ್ಮಗಳಿದಾರಲ್ಲ, ಈ ರೋಗಗಳನ್ನು ವಾಸಿ ಮಾಡೋವಂಥ ಭವರೋಗ ವೈದ್ಯನೂ ಆಗಿದ್ದಾರೆ ಡಾಕ್ಟ್ರು. ಅನೇಕ ಜಂಜಾಟಗಳಲ್ಲಿ ಸಿಕ್ಕಾಕೊಂಡಿದ್ದೀವಲ್ಲ ಕೇಸುಗಳಲ್ಲಿ, ಅದರಿಂದ ಬಿಡಿಸೋವಂಥ ಲಾಯರ್ ಕೂಡ ಆಗಿದೆ. ಅಂದರೆ ಎಷ್ಟು ಪಾರ್ಟ್ ಸಂಗಮಯುಗದಲ್ಲಿ ಪರಮಾತ್ಮ ಮಾಡ್ತಾರೆ. ಯಹ ನಾಮ್ ವಹ ನಹಿ ರಹೆಂಗೆ, ಈ ಹೆಸರುಗಳು ಅಲ್ಲಿರೋದಿಲ್ಲ. ಯಾಕೆಂದರೆ ಅಲ್ಲಿ ಯಾವುದು ಇರೋದೇ ಇಲ್ವಲ್ಲ ಈ ಥರ ಕೇಸುಗಳು. ವಹ ಯ ಪಳಾಯಿ ಹಿ ನಹಿ ರಹೇಗ, ಸತ್ಯುಗಕ್ಕೆ ಹೋದ್ಮೇಲೆ ಈ ವಿದ್ಯೆನೇ ಇರೋದಿಲ್ಲ, ಅಗತ್ಯನೂ ಇಲ್ವಲ್ಲ. ಯಹ ಪಡ್ತೆ ಹೇ ನೌಕರಿ ಕರ್ನೆ ಕೆ ಲಿಯೆ. ಇವತ್ತು ಈ ನೌಕರಿಗಳೆಲ್ಲ ಮಾಡಬೇಕು, ಓದ್ತಾರೆ, ವಿದ್ಯಾವಂತರಾಗ್ತಾರೆ, ಕೆಲಸಗಳು ಬೇಕು, ಮಾಡ್ತಾರೆ. ಹಾಗೆ ಫೀಮೇಲ್ಸ್ ಇತನ ಪಡ್ತಿ ನಹಿ ಥಿ. ಮೊದಲ ಕಾಲಕ್ಕೆ ಅಕ್ಕಂದ್ರೆ ಇಷ್ಟು ಓದ್ತಾ ಇರಲಿಲ್ಲ, ಇವಾಗೆಲ್ಲ ಅಕ್ಕಂದ್ರು ಓದೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಸಬ್ ಬಾತೆ ಸೀಕಿ ಹೇ ಪತಿ ಮರ್ ಜಾಯೆ ತೋ ಸಂಬಲ್ ಕೌನ್ ಕರೆ. ಎಲ್ಲ ಯಾಕೆ ಕಲ್ತ್ಕೊಂಡ್ರು ಮಹಿಳೆಯರು ಅಂದರೆ, ಕೆಲವ್ರ ಮನೆಗಳಲ್ಲಿ ಗಂಡಸರು ಸತ್ತೋಗ್ತಾರಲ್ವ, ಅವಾಗ ಏನು ಮಾಡೋದು, ಹೆಂಗಸರು ಎಲ್ಲಿ ಹೋಗೋ ಭಿಕ್ಷೆ ಬೆಳಕಾಗುತ್ತಾ ಅಂತೇಳ್ಬಿಟ್ಟು ಇವರು ಕೂಡ ಎಜುಕೇಷನ್ ತೊಗೊಂಡು ಇಂಪ್ರೂವ್ ಆಗಿಬಿಟ್ರು. तो सतयुग में ऐसी बातें होती नहीं जो ಚಿಂತನ್ ಕರ್ನಾ ಪಡೆ. ಸತ್ಯುಗದಲ್ಲಿ ಯಾವುದೋ ಯಾರಿಗೂ ಅಕಾಲಿಕ ಮರಣಗಳಿರೋದಿಲ್ಲ, ಆದ್ದರಿಂದ ಅಲ್ಲಿ ಯಾರು ಕೂಡ ಕೆಲಸಗಳಿಲ್ದಿರ ಒದ್ದಾಡೋ ಅಂಥದ್ದು ಈ ಥರದ್ದೇನು ಆಗೋದೇ ಇಲ್ಲ. ಈ ರೀತಿ ಆಲೋಚನೆಯೂ ಅಲ್ಲಿ ಬರೋದಿಲ್ಲ. ಮನುಷ್ಯ ದನ್ನಾದಿ ಇಕ್ಕಟ್ಟ ಕರ್ತೆ ಹೇ ಐಸಾ ಸಮಯಕ್ಕೆ ಲಿಯೆ. ಇವತ್ತು ಜನರು ದುಡ್ಡು ಕಾಸು ಎಲ್ಲ ಶೇಖರಣೆ ಮಾಡಿ ಇಟ್ಕೊತಾರೆ, ಮುಂದೆ ಫ್ಯೂಚರ್ಗೆ ಹೆಂಗಪ್ಪ ನಮ್ಮ ಕತೆ ಏನು ಅಂತ. ಇನ್ಶೂರೆನ್ಸ್ಗಳು ಅದು ಇದು ಎಲ್ಲ ಬಂದಿದೆಯಲ್ಲ. बाबा ಹೇಳ್ತಿದ್ದಾರೆ, यहाँ तो ऐसी ख्यालाते नहीं है बाबा, तुम बच्चों को कितना धनवान बना देते हैं. ಶಿವ ಬಾಬಾ ಬಂದು ಮಕ್ಕಳಿಗೆ ಎಷ್ಟೊಂದು ಸಾಹುಕಾರನಾಗಿ ಮಾಡ್ತಾ ಇದ್ದಾರೆ. ಸ್ವರ್ಗ ಮೇ ಬಹುತ್ ಖಜಾನ रहता है. ಸ್ವರ್ಗದಲ್ಲಿದ್ದಾಗ ನಿಮ್ಮ ಹತ್ರ ತುಂಬ ದುಡ್ಡಿರುತ್ತೆ. ಹೀರೆ ಜವಾಹರತೋಂ ಕಿ ಖಾನಿಯ ಸಬ್ ಭರ್ಪೂರ್ ಹೋ ಜಾನಿ ಹೇ. ಸತ್ಯುಗದಲ್ಲಿ ಚಿನ್ನ ಮುತ್ತು ರತ್ನ ಇವೆಲ್ಲವೂ ಕೂಡ ಭರ್ಪೂರಾಗಿರುತ್ತೆ. वहाँ ಬಂಜರ್ ಜಮೀನ್ ಹೋ ಜಾತಿ ಹೇ ತೋ ತಾಕತ್ ಹಿ ನಹಿ ಹೋತ. ಈ ಕಲಿಯುಗದಲ್ಲೆಲ್ಲ ಭೂಮಿ ಏನಾಗ್ಬಿಟ್ಟಿದೆ, ಬಂಜರ್ ಭೂಮಿ ಆಗೋಗ್ಬಿಟ್ಟಿದೆ, ಅದರಿಂದ ತಾಕತ್ತೇ ಇಲ್ಲ ಭೂಮಿನಲ್ಲಿ. ವಹಾ ಫೂಲೋ ಯಹಾಕೆ ಫೂಲೋ ಆದಿ ರಾತ್ ದಿನ್ ಕಾ ಫರ್ಕ್. ಸತ್ಯುಗದಲ್ಲಿ ಇರುವಂಥ ಹೂಗಳು ಈ ಕಲಿಯುಗದಲ್ಲಿರುವಂಥ ಹೂಗಳಿಗೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಯಹಾ ತೋ ಸಬ್ ಚೀಜೆ ಸೆ ತಾಕತ್ ಹಿ ನಿಕಲ್ ಗೈ. ಈ ಕಲಿಯುಗದಲ್ಲಿ ಎಲ್ಲ ವಸ್ತುಗಳಲ್ಲಿ ಸಾರಾನೇ ಇಲ್ದಿರ ನಿಸ್ಸಾರಾಗಿ ಹೋಗ್ಬಿಟ್ಟಿದೆ. ಬಲ್ ಕಿತ್ನಾ ಭಿ ಅಮೇರಿಕಾ ಆದಿ ಸೆ ಬೀಜ್ ಲೇ ಆತೆ ಹೇ ಪರಂತು ತಾಕತ್ ನಿಕಲ್ತಿ ಜಾತಿ. ಸೀಡ್ ಕಾರ್ಪೊರೇಷನ್ಸ್ ಎಲ್ಲ ಅಮೇರಿಕಾದಲ್ಲೆಲ್ಲ ಇರುತ್ತಲ್ಲ, ಅಲ್ಲಿಂದ ಎಲ್ಲ ಸೀಡ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಆದರೂ ಭೂಮಿನಲ್ಲಿ ಫಲವತ್ತತೆ ಬೇಕಲ್ಲ, ಅದಿಲ್ಲ. ನೀವು ನೋಡಿ, ಮೊದಲ ಕಾಲಕ್ಕೆ ಇಟ್ಕದ ಬೇಳೆ ಸಾರು ಮಾಡಿದ್ರೆ ಎಷ್ಟು ಘಮ 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 ಅಂತ ಊರೆಲ್ಲನೂ ಸ್ಮೆಲ್ ಬರೋದು, ತಿನ್ನೋಕ್ಕೂ ಅಷ್ಟೇ ಶಕ್ತಿ ಟೇಸ್ಟು ಎಲ್ಲ ಇರ್ತಿತ್ತು. ಇವಾಗ ಏನು ಸ್ಮೆಲ್ಲೇ ಇಲ್ಲ, ಮನೆಯಿಂದ ಪಕ್ಕದ ಮನೆಗೆ ಸ್ಮೆಲ್ ಹೋಗಲ್ಲ, ಹಂಗಾಗ್ಬಿಟ್ಟಿದೆ. ಅಂದರೆ ಭೂಮಿ ಫಲವತ್ತತೆ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ, ಬಂಜರ್ ಭೂಮಿ ಆಗಿದೆ. ಧರಣಿ ಭಿ ಐಸೆ ಹೇ ಜಿಸ್ಮೆ ಜಾಸ್ತಿ ಮೆಹನತ್ ಕರ್ನಿ ಪಡ್ತಿ. ಭೂಮಿನೇ ಹಂಗಿದೆ, ಫಲವತ್ತತೆ ಇಲ್ಲ, ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ವಹಾತು ಹರ್ ಚೀಸ್ ಸತೋ ಪ್ರಧಾನ್ ಹೋತಿ ಹೇ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಸತೋ ಪ್ರಧಾನ ಇರುತ್ತೆ. ಪ್ರಕೃತಿ ಭಿ ಸತೋ ಪ್ರಧಾನ್, ಸಬ್ ಕುಚ್ ಸತೋ ಪ್ರಧಾನ್. ಸತ್ಯುಗದಲ್ಲಿ ಪ್ರಕೃತಿನೂ ಸತೋ ಪ್ರಧಾನ, ಜನರು ಸತೋ ಪ್ರಧಾನ, ಎಲ್ಲವೂ ಕ್ಲೀನ್ ಆಗಿರುತ್ತೆ. ಯಹಾ ತೋ ಸಬ್ ಚೀಜ್ ತಮೋ ಪ್ರಧಾನ. ಈ ಕಲಿಯುಗದಲ್ಲಿ ಎಲ್ಲ ವಸ್ತುಗಳು ಕೆಟ್ಟು ಹೋಗ್ಬಿಟ್ಟಿದೆ. ಕೋಯಿ ಚೀಜ್ ಮೇ ತಾಕತ್ ಮೀ ನಹಿ ರಹಿ. ಯಾವ ವಸ್ತುಗಳಲ್ಲಿ ಏನಿಲ್ಲ, ತಾಕತ್ತಿಲ್ಲ. ಯಹ ಫರ್ಕ್ ಭಿ ತುಮ್ ಸಮಜ್ತೆ ಹೋ, ಸಬ್ ತಮೋ ಪ್ರಧಾನ್ ಚೀಜೆ ದೇಖ್ತೆ ಹೋ. ಈ ವ್ಯತ್ಯಾಸನ ಅಲ್ಲಿಗೂ ಇಲ್ಲಿಗೂ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಎಲ್ಲ ತಮೋ ಪ್ರಧಾನ, ಸತ್ಯುಗದಲ್ಲೆಲ್ಲ ಸತೋ ಪ್ರಧಾನವಾಗಿರೋದನ್ನೇ ನೋಡ್ತೀರಾ. ತೋ ಧ್ಯಾನ್ ಮೇ ಭಿ ದೇಖ್ತೆ ಹೋ. ಕೆಲವು ಟ್ರಾನ್ಸ್ನಲ್ಲಿ ಹೋಗ್ಬಿಟ್ಟು ಸ್ವರ್ಗ ನೋಡ್ಕೊಂಡು ಬಂದವರು ಇದ್ದರು. वहाँ तो फूल आदि कितने अच्छे होते हैं, हो सकता है वहाँ का अनाज आदि सब तुमको देखने में आए. ಈ ಬ್ರಹ್ಮ ಬಾಬಾ ಅವ್ರು ಇದ್ದಾಗ ಶಿವಬಾಬಾ ಕೆಲವ್ರನ್ನೆಲ್ಲ ಟ್ರಾನ್ಸ್ನಲ್ಲಿ ಕರ್ಕೊಂಡೋಗಿ ಸ್ವರ್ಗ ತೋರಿಸ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಜನರಿಗೆ ವಿಶ್ವಾಸ ಕೂತ್ಕೋಬೇಕಲ್ಲ, ಅದಕ್ಕೆ ಅವ್ರು ನೋಡ್ಕೊಂಡು ಬಂದು ಸ್ವರ್ಗದಲ್ಲಿ ಹಿಂಗಿರುತ್ತೆ ಅಂತ ಬಂದು ಹೇಳ್ತಾಯಿದ್ರು.
ಇದೆಲ್ಲ ಬುದ್ಧಿಯಿಂದಲೂ ತಿಳ್ಕೊಬೋದು, ಸೈನ್ಸ್ನಲ್ಲಿ ಹೋಗಿ ನೋಡಿಕೊಂಡು ಬಂದು ತಿಳ್ಕೊಂಡು ಬರ್ಬೋದು ಅಂತಾರೆ. ಮತ್ತು ಹರ್ ಚೀಸ್ ಮೇ ಕಿತನಾ ತಾಕತ್ ಇರತ್ತೆ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುನಲ್ಲಿ ಏನಿರುತ್ತೆ, ತುಂಬ ಪವರ್ ಇರುತ್ತೆ. ನೈ ದುನಿಯಾ ಕಿಸ್ಕು ಬುದ್ಧಿ ಮೇ ಆತಾ ಹಿ ನೈ. ಹೊಸ ಪ್ರಪಂಚ ಯಾರಿಗೂ ಗಮನಕ್ಕೂ ಬರೋದಿಲ್ಲ ಅಂತಾರೆ. ಯಾಕೆಂದ್ರೆ ಅದು ನೋಡಿರ್ಬೇಕಲ್ಲ. ನೋಡಿರೋರ್ಗಾದರೆ, ಸ್ವರ್ಗದಲ್ಲಿ ಹುಟ್ಟು ಬಂದಿರೋ ಆತ್ಮಗಳಾದರೆ ಅವ್ರಿಗೆ ಗೊತ್ತಾಗುತ್ತೆ. ಲೇಟಾಗಿ ಕೆಲವು ಆತ್ಮಗಳು ಬರ್ತಾವಲ್ಲ, ಅವೆಲ್ಲ ಎಲ್ಲಿ ನೋಡಿರ್ತಾರೆ. ಸ್ವರ್ಗದ ಹೆಸರುಗಳು ಕೇಳಿದ್ದಾರೆ, ಪ್ಯಾರಡೈಸ್ ಹೆಸರು ಕೇಳಿದ್ದಾರೆ, ಆದರೆ ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಇಸ್ ಪುರಾಣಿ ದುನಿಯಾ ಕಿ ತೋ ಬಾತ್ ಮತ್ ಪೂಚ್. ಈ ಹಳೆ ಪ್ರಪಂಚದ ಮಾತೆ ಕೇಳಬೇಡಿ, ಅಷ್ಟು ಕೊಳಕಾಗಿದೆ. गपोड़ा भी बहुत लंबा चौड़ा लगाते हैं जो मनुष्य बिल्कुल घोर अंधियार में सो गए. ಕಟ್ಕತೆಗಳು ಇಷ್ಟಿದ್ದಾವೆ, ಸುಳ್ಳು ಇಷ್ಟು ಹೇಳ್ತಾರೆ, ಜನರು ಘೋರ ಕತ್ಲೆನಲ್ಲಿ ಮಲಗಿದ್ದಾರೆ ಅಂತ. तुम बनाते हो बाकी थोड़ा समय है तो तुम्हारे पर कोई भी हंसी भी करते हैं. ನೀವು ಕೆಲವ್ರಿಗೆ ಹೇಳ್ತೀರಾ ಸ್ವಲ್ಪ ಸಮಯ ಇದಷ್ಟೇ ಈ ಪ್ರಪಂಚ ಅಂತ. ನೀವು ಹೇಳೋ ವಿಚಾರಗಳನ್ನು ಕೆಲವರು ನೋಡಿ ನಗ್ತಾರೆ. रियलिटी में तो वह समझते हैं जो अपने को ब्राह्मण समझते हैं. ಯಾರು ತಮ್ಮನ್ನು ಬಿಕೆ ಅಂತ ತಿಳ್ಕೊತಾರೆ ಅವ್ರಿಗೆ ರಿಯಾಲಿಟಿ ಅರ್ಥ ಆಗುತ್ತೆ ಅಂತಾರೆ. यह तो नई ಭಾಷಾ है ರೂಹಾನಿ ಪಢಾಯಿ. ಇದು ಹೊಸ ಲ್ಯಾಂಗ್ವೇಜು, ಆತ್ಮಿಕ ವಿದ್ಯೆ. ಇದು ಪರಮಾತ್ಮನೇ ಓದಿಸೋಕ್ಕೆ ಬಂದಿರೋ ವಿದ್ಯೆ. ಏಕ ಸ್ಪಿರಿಚುವಲ್ ಫಾದರ್ ನಾ ಆಯೆ ತೋ ಕೋಯಿ ಸಮಜ್ ನಾ ಸಕೆ. ಇಷ್ಟು ಸೀಕ್ರೆಟ್ ಆಗಿರೋವಂಥ ಜ್ಞಾನವನ್ನು ಪರಮಾತ್ಮನೇ ಬರಲಿಲ್ಲ ಅಂದಿದ್ರೆ ಇದನ್ನು ಯಾರು ತಿಳ್ಕೊಳ್ಳೋರು ಕೂಡ ಇರಲಿಲ್ಲ. ಪರಮಾತ್ಮನೇ ಬಂದು ಏನು ಮಾಡಬೇಕಾಯ್ತು, ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಬೇಕಾಯಿತು. जब तक स्पिरिचुअल फादर ना है कोई भी समझ ना सके. स्पिरिचुअल फादर को भी तुम बच्चे जानते हो. ಈ ಸುಪ್ರೀಂ ಫಾದರ್, ಸ್ಪಿರಿಚುವಲ್ ಫಾದರ್ನ ನೀವಷ್ಟೇ ತಿಳ್ಕೊಂಡಿದ್ದೀರಿ ಅಂತಾರೆ. वे लोग जाकर योग आदि सिखाते हैं परंतु उनका सिखलाया किसने. ಈಗ ಅವರು ಹೋಗ್ಬಿಟ್ಟು ಏನು ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಅವೆಲ್ಲ ಕಲಿತಾರೆ, ಯೋಗಗಳು ಅದೆಲ್ಲ ಕಲಿಸ್ತಾರೆ ಹೋಗ್ಬಿಟ್ಟು. ಆದರೆ ಅವ್ರಿಗೆ ಯಾರು ಕಲಿಸಿದ್ದು, ಐಸಾ ತೋ ನಹಿ ಕಹೆಂಗೆ ಸ್ಪಿರಿಚುವಲ್ ಫಾದರ್ನೇ ಸಿಕ್ಕಾಯ. ಪರಮಾತ್ಮನೇ ಯೋಗ ಕಲಿಸಿದ್ರು ಅಂತ ಅವ್ರು ಹೇಳೋದಿಲ್ಲ. ಬಾಬಾ ತೋ ಸಿಕ್ಲಾತೆ ಹೇ ರೂಹಾನಿ ಬಚ್ಚೋಂಗು. ಸಂಗಮಯುಗ ಬಂದಾಗ ಪರಮಾತ್ಮನೇ ಬಂದು ಆತ್ಮಿಕ ಮಕ್ಕಳಿಗೆ ಇಷ್ಟೆಲ್ಲ ಯೋಗಗಳನ್ನು ಕಲಿಸ್ತಾ ಇದ್ದಾರೆ. ನೀವು ಸಂಗಮಿಗೆ ಬ್ರಾಹ್ಮಣ ಸಮಸ್ತೆ ಹೋ. ನೀವು ಸಂಗಮಯುಗದ ಬ್ರಾಹ್ಮಣರು ಅಂತ ತಿಳ್ಕೊತೀರಾ. ಬ್ರಾಹ್ಮಣ ಅಂದರೆ ಅರ್ಥ ಆಗಿದೆ ಬ್ರಹ್ಮಜ್ಞಾನವನ್ನು ಪಡೆದವರು ಅಂತ, ಅಂದರೆ ಆತ್ಮಜ್ಞಾನವನ್ನು ಪಡೆದವರು. ಬ್ರಾಹ್ಮಣ ಬನೆಂಗೆ ವಹ ಬಿ ಜೋ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಹೋಂಗೆ. ನೋಡಿ, ಬ್ರಾಹ್ಮಣರು ಯಾರಾಗ್ತಾರೆ ಅಂದರೆ ಮೊದಲು ಈ ಭೂಮಿ ಮೇಲೆ ಬಂದವರು, ಸನಾತನ ಧರ್ಮದಿಂದ ಬಂದಿರೋವಂಥವರೇ ಈ ಒಂದು ಜ್ಞಾನವನ್ನು ತಿಳ್ಕೊತಾರೆ. ಬ್ರಾಹ್ಮಣ ತುಮ್ ಕಿತ್ತನೆ ಥೋಡೆ ಹೋ. ಸಂಗಮಯುಗದಲ್ಲಿ ಬ್ರಾಹ್ಮಣರು ಈ ಪ್ರಪಂಚದ ಲೆಕ್ಕದಲ್ಲಿ ಬರೀ 5% ಇರೋದು. ದುನಿಯಾ ಮೇ ತೋ ಕಿಸ್ಮ್ ಕೆ ಅತಃ ಜಾತಿಯ. ಇವತ್ತು ಪ್ರಪಂಚದಲ್ಲಿ ಅನೇಕ ಜಾತಿಗಳವರಿದ್ದಾರೆ. ಏಕ ಕಿತಾಬ್ ಜರೂರ್ ಹೋಗಾ ಜಿಸ್ಕೋ ಪತಾ ಲಗೇಗಾ ಕಿ ದುನಿಯಾ ಮೇ ಕಿತ್ನೆ ಧರ್ಮ ಹೈ. ಎಷ್ಟು ಜಾತಿ ಧರ್ಮಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಗುವಂಥ ಪುಸ್ತಕ ಇರುತ್ತೆ. ಕಿತನಿ ಭಾಷೆ, ಎಷ್ಟು ಭಾಷೆಗಳನ್ನು ಜನರು ಆಡ್ತಾರೆ ಅನ್ನೋದು ಬುಕ್ ಇರುತ್ತೆ. ತುಮ್ ಜಾನ್ತೆ ಹೋ ಯೆ ಸಬ್ ನಹಿ रहेंगे. ಸತ್ಯುಗ ಬಂದ ಮೇಲೆ ಇಷ್ಟು ಜಾತಿ ಭಾಷೆ ಇವೇನೂ ಇರೋದಿಲ್ಲ, ಗೊಂದಲಗಳು ಇರೋದಿಲ್ಲ. ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಕುಲ, ಒಂದೇ ಮತ, ಒಂದೇ ಸರ್ಕಾರ, ಎಲ್ಲವೂ ಒಂದೇ ಇರುತ್ತೆ. सृष्टि चक्र को तुम जानते हो तो ಭಾಷೆಯಂ के भी जान सकते हो कि ये सब रहेंगे नहीं. ಸೃಷ್ಟಿ ಚಕ್ರವನ್ನು ನೀವು ತಿಳ್ಕೊಂಡಿದ್ದೀರಿ, ಆಮೇಲೆ ಭಾಷೆಗಳನ್ನು ನೀವು ತಿಳ್ಕೊಂಡಿದ್ದೀರಿ, ಅಲ್ಲಿ ಇವೆಲ್ಲ ಇರೋದಿಲ್ಲ. ಇತನೆ ಸಬ್ ಶಾಂತಿ ನಮ್ಮೆ ಚಲೆ ಜಾಯಂಗೆ. ಇಷ್ಟು ಕೋಟಿ ಆತ್ಮಗಳು ಎಲ್ಲಿ ಹೊರಟಾಗ್ತಾರೆ, ನಮಗೆ ಹೊರಟಾಗ್ತಾರೆ. ಸೃಷ್ಟಿ ಕಾ ಜ್ಞಾನ ಅಭಿ ತುಮ್ ಬಚ್ಚೋಂ ಕೋ ಮಿಲಾ ಹೈ. ಈ ಸೃಷ್ಟಿ ಚಕ್ರದ ರಹಸ್ಯಗಳು ನಿಮ್ಗೆ ಇವಾಗ ಸಿಕ್ಕಿದೆ. तुम जानते हो मनुष्य को समझाते हो और समझाने में भी थोड़ी है. ನೀವು ತಿಳ್ಕೊಂಡಿದ್ದೀರಿ ಮತ್ತು ನೀವು ಜನಕ್ಕೆ ತಿಳಿಸ್ತೀರಾ, ತಿಳ್ಕೊಳ್ಳೋರು ಕೆಲವರೇ. कोई बड़े आदमियों से ओपनिंग भी इसलिए कराते क्योंकि नामी ग्रामी भी है. ಈಗ ಗಣ್ಯ ವ್ಯಕ್ತಿಗಳಿರ್ತಾರೆ, ಗಣ್ಯ ವ್ಯಕ್ತಿಗಳ ಹತ್ರ ಓಪನಿಂಗ್ ಮಾಡಿಸಿದಾಗ ಬೇರೆಯವರೆಲ್ಲ ತಿಳ್ಕೊತಾರೆ.
ಆವಾಜ್ ಫೈಲೇಗ ವಾಹ್. ದೊಡ್ಡ ದೊಡ್ಡವ್ರು ಬಂದಾಗ ಏನಾಗುತ್ತೆ, ಓ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು, ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಸ್ ಓಪನಿಂಗ್ ಕೀ. ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಪ್ರೆಸಿಡೆಂಟ್ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಅಂತ ಹೆಸರಾಗುತ್ತಲ್ಲ. ಯಹ ಬಾಬಾ ಜಾಯೆ ತೋ ಮನುಷ್ಯ ತೋಡಿ ಸಮझेंगे, ಪರಂಪಿತ ಪರಮಾತ್ಮನೇ ಓಪನಿಂಗ್ ಕೀ ಮಾನೆಂಗೆ ನಹಿ. ಈ ಶಿವಬಾಬಾನೇ ಹೋಗ್ಬಿಟ್ಟು ಓಪನಿಂಗ್ ಮಾಡಿದ್ರೆ ಪರಮಾತ್ಮನೇ ಬಂದು ಓಪನಿಂಗ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗಲ್ವಲ್ಲ. कोई बड़ा आदमी काश्मीर आदि आएंगे तो उनके पीछे और भी भागेंगे. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದರೆ ಕಾಶ್ಮೀರದಲ್ಲಿ ಓಡ್ತಾರಲ್ಲ ನೋಡ್ಲಿಕ್ಕೆ, ಉನ್ಕೆ ಪೀಛೆ ತೋ ಕೊಯ್ ನಹಿ ಭಾಗೇಂಗೆ, ಇವರಿಂದ ಯಾರು ಓಡ್ ಬರಲ್ಲ. ಅಭಿ ತುಮ್ ಬ್ರಾಹ್ಮಣ ಬಚ್ಚೆ ತೋ ಬಹುತ್ ತೋಡೆ ಹೋ, ಈಗ ನೀವು ಬ್ರಾಹ್ಮಣರು ತುಂಬ ಕಮ್ಮಿ ಇದ್ದೀರಿ. ಜಬ್ ಮೆಜಾರಿಟಿ ಹೋಂಗೆ ತಬ್ ಸಮझेंगे, ಯಾವಾಗ ನಿಮ್ಮದು ಜಾಸ್ತಿ ಜನ ಆಗೋಗ್ಬಿಡ್ತಾರೆ ಆವಾಗ ತಿಳ್ಕೊತಾರೆ ಅಂತ. ಅಭಿ ಅಗರ್ ಸಮझ ಜಾಯೆ ತೋ ಬಾಬಾ ಕೆ ಪಾಸ್ ಭಾಗೆ, ಈಗಲೇ ತಿಳ್ಕೊಂಡ್ಬಿಟ್ರೆ ಬಾಬಾ ನೋಡೋಕ್ಕೆ ಓಡ್ತಾರೆ. ಏಕನೇ ಬಚ್ಚಿ ಕೋ ಕಹಾ ತಾ जिसने तुमको यह सिखाया हम डायरेक्ಟ್ क्यों ना उनके पास जाए. ಒಬ್ರು ಯಾರೋ ಕೇಳಿದ್ರಂತೆ, ಇಷ್ಟೆಲ್ಲ ನೀವು ಕೇಳ್ತಿರಲ್ಲ, ಇದೆಲ್ಲ ಮೂಲದಲ್ಲಿ ಯಾರು ಹೇಳ್ತಾರೆ, ನಾವು ಅವ್ರ ಹತ್ರನೇ ಹೋಗಿ ಭೇಟಿ ಆಗಬೇಕು ಅಂತ ಕೇಳಿದ್ರಂತೆ ಒಬ್ರು. ಆಯ್ತು ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಮಧುಬನಕ್ಕೆ ಕರ್ಕೊಂಡು ಹೋಗ್ತಾರೆ. ಪರಂತು ಸೂಯಿ ಪರ್ ಕಟ್ ಲಗಿ ಹುಯಿ ತೋ ಚುಂಬಕ್ ಕಶಿಶ್ ಕೆಸೆ ಹೋ. ಕ್ವಶನ್ ಏನೋ ಕೇಳ್ತಾರೆ, ಮ್ಯಾಗ್ನೆಟ್ ಎಳಿಬೇಕಾದ್ರೆ ಸೂಜಿ ಮೇಲೆ ರಸ್ಟ್ ಇರಬಾರ್ದು, ಕ್ಲೀನಾಗಿರೋ ಸೂಜಿನೇ ಮ್ಯಾಗ್ನೆಟ್ ಎಳೆಯುತ್ತೆ. ಹಾಗೆ ಬಾಬಾ ಹತ್ರ ಹೋದ್ರೂ ಕೂಡ, ಬಾಬಾ ಅವ್ರು ಇದ್ದಾಗ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದ್ರೂ ಕೂಡ ತಿಳ್ಕೊಳ್ಳೋ ಬುದ್ಧಿ ಬೇಕಲ್ವ, ಯಾರ ಹತ್ರ ನಾವು ಬಂದಿದ್ದೀವಿ ಅಂತ. सारे कट उतर जाए तो वह पिछाड़ी में जाए ऐसा बनेंगे, फिर तो बाबा के साथ वापस भी जाएंगे ना. ಇಡೀ ತುಕ್ಕು ಬಿಟ್ಟೋಗ್ಬಿಟ್ರೆ ಕೊನೆ ಸಮಯದಲ್ಲಿ ಈ ರೀತಿ ಆದರೆ ಬಾಬಾ ಅವ್ರ ಹತ್ರ ವಾಪಸ್ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸಾಕಾರ ಬಾಬಾ ಅವರಿದ್ದಾಗ ಅವಾಗ ಬೆರಳೆಣಿಸೋಷ್ಟೇ ಜನ ಬರ್ತಾ ಇದ್ದಿದ್ದು ಮಧುಬನಕ್ಕೆ, ಇಷ್ಟು ಪ್ರಚಾರ ಆಗಿರಲಿಲ್ವಲ್ಲ ಸಂಸ್ಥೆದು. ಬೆಂಗಳೂರಿನಲ್ಲಿ ಹೃದಯ ಪುಷ್ಪದಾದಿ ಅಂತ ಬಂದಿದ್ರು. ಅವರು ಈ ಒಂದು ಜ್ಞಾನನೆಲ್ಲ ಚೆನ್ನಾಗಿ ತಿಳಿಸ್ತಾ ಇದ್ರು ಹಿಂದಿನಲ್ಲಿ. ಅದರಲ್ಲಿ ಡಾಕ್ಟರ್ ನರಸಯ್ಯ ಅವರು ಅಂತ ಹೇಳ್ಬಿಟ್ಟು ಚಿಕ್ಕ ಯುವಕರು ಅವಸ್ಥೆಯಲ್ಲಿ ಬಂದರು ಈ ಜ್ಞಾನಕ್ಕೆ. ಅವಾಗ MBBS ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ ನನ್ನ ಅಂದಾಜು. ಅವರು ಈ ಜ್ಞಾನಕ್ಕೆ ಬಂದುಬಿಟ್ರು. ಅವರು ಬ್ಯಾಚುಲರ್ ಇದ್ದರು. ಆವಾಗ ಬಾಬಾ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದ್ರಂತೆ. ಅವ್ರ ಅನುಭವ ಹೇಳಿದ್ದು ಡಾಕ್ಟರ್ ನರಸಯ್ಯ ಅವರು. ಭೇಟಿ ಮಾಡೋಕ್ಕೆ ಹೋದ್ರಂತೆ ಆವಾಗ, ಇವಾಗಲ್ಲ, ಒಂದು 60 ವರ್ಷದ ಹಿಂದಿನ ವಿಷಯ. ಸರಿ ಹೋದ್ರಂತೆ ಮಧುಬನಕ್ಕೆ. ಬಾಬಾ ಇದ್ರಂತೆ ಅವಾಗ ಸಾಕಾರದಲ್ಲಿ. ಅಲ್ಲಿ ಬಾಬಾ ಹಿಂಗೆ ಒಬ್ಬೊಬ್ಬರನ್ನು ಭೇಟಿ ಮಾಡ್ತಾ ಕೇಳಿದ್ರಂತೆ, ಈ ಶರೀರದಲ್ಲಿ ಪರಮಾತ್ಮ ಬಂದಿದ್ದಾರೆ ಅಂತ ನಿಮ್ಗೆ ನಿಶ್ಚಯ ಕೂತ್ಕೊಂಡಿದೆಯಾ ಅಂತ ಅವ್ರಿಗೆ, ಡಾಕ್ಟರ್ ನರಸಯ್ಯ ಅವ್ರಿಗೆ. ಬಾಬಾನೇ ಪರ್ಸ್ನಲ್ ಮಾತಾಡ್ತಾ ಇದ್ರು. ಸರಿ ಅವ್ರು ಹೇಳಿದ್ರಂತೆ ಆನ್ಸರು, ಒಂದು ವೇಳೆ ನಮ್ಮ ಅಪ್ಪ ಎದುರುಗಡೆ ಕೂತ್ಕೊಂಡು ನಾನು ನಿಮ್ಮ ಅಪ್ಪನೋ ಅಲ್ವಾ ಅಂತ ಕೇಳಿದ್ರೆ ಏನು ಹೇಳೋದು? 100% ಅಪ್ಪ ಅಂತಲೇ ಹೇಳಲಿಕ್ಕಾಗತ್ತೆ, ಬೇರೆ ಇನ್ನೇನು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕೂಡ ಅದೇ ತಂದೆ ಬಂದಿದ್ದೀರಿ, ಕಲ್ಪದ ಹಿಂದಿನ ತಂದೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಭಾಳ ಪ್ರೀತಿಯಿಂದ ಹೇಳಿದ್ರಂತೆ ರಿಪ್ಲೈ. ಅವಾಗ ಬಾಯಿ ತಪ್ಕೊಂಡ್ಬಿಟ್ರಂತೆ. ಆ ಬಾಯಿ ತಪ್ಕೊಂಡಾಗ ಯಾವ ಥರ ಇತ್ತು ಅಂತ ಅನುಭವ ಹೇಳ್ತಾರೆ. ಈ ರೋಜಾ ಹೂಗಳೆಲ್ಲ ಮೇಲೆ ನಾವು ಮಲ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಅಷ್ಟು ಆನಂದ ಅನುಭವ ಆಗ್ತಾಯಿತ್ತು ನನಗೆ ಅಂತ ಅವರು ಡಾಕ್ಟರ್ ನರಸಯ್ಯ ಅವರು ಹೇಳ್ತಾಯಿದ್ರು. ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಮೌಂಟ್ ಅಬುನಲ್ಲಿ ಡಾಕ್ಟ್ರಾಗಿ ಸೇವೆ ಮಾಡ್ತಾಯಿದ್ರು. ಫುಲ್ಲಿ ಡೆಡಿಕೇಟೆಡ್ BK ಡಾಕ್ಟ್ರು. ಹಂಗೆ ಯಾರಲ್ಲಿ ತುಕ್ಕು ಅನ್ನೋದಿರಲ್ಲ, ಅಂದರೆ ಆತ್ಮದಲ್ಲಿ ಕಲ್ಮಶ ಇರೋದಿಲ್ಲ, ಅವರು ಭಗವಂತನ ತುಂಬ ಬೇಗ ಏನು ಮಾಡ್ತಾರೆ ಹೇಳಿ, ಹತ್ತಿರ ಮಾಡ್ಕೊತಾರೆ. ತುಕ್ಕಿರೋ ರಷ್ಟಿರೋ ಅಂಥ ಒಂದು ಸೂಜಿ ಹತ್ರಕ್ಕೆ ಹೋಗೋಕ್ಕಾಗಲ್ವಲ್ಲ. ಅಭಿತು ಫುರ್ನಾ ಹೇ ಕಿ ಹಮ್ ಸತೋಪ್ರಧಾನ್ ಬನೆ. ಈಗಿದೇ ಯೋಚನೆ ಇರಬೇಕು, ನಾವು ಸತೋಪ್ರಧಾನ ಆಗಬೇಕು. ಯಾಕೆಂದ್ರೆ ಈ ಕಲಿಯುಗದಲ್ಲಿ ತಮೋಪ್ರಧಾನ ಆಗಿಬಿಟ್ಟಿದ್ವಲ್ಲ, ತುಕ್ಕು ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಕಿತನಾ ಯಾದ್ ಕರೆಂಗೆ ಉತನಾ ಕಷ್ಟ ಸಾಫ್ ಹೋತಿ ಜಾಯೇಂಗೆ. ಎಷ್ಟು ಯೋಗ ಮಾಡ್ತಿರೋ, ಮೆಡಿಟೇಷನ್ ಸಾಂಗ್ಸ್ ಹಾಕ್ಕೊಂಡು ಯೋಗ ಮಾಡ್ತಾ ಮಾಡ್ತಾ ಆತ್ಮದಲ್ಲಿರೋ ತುಕ್ಕೆಲ್ಲ ಏನಾಗುತ್ತೆ, ಬಿಟ್ಟೋಗುತ್ತೆ. ಆಹಿಸ್ತೆ ಆಹಿಸ್ತೆ ಕಟ್ ನಿಕಲ್ತಿ ಜಾಯೇಂಗೆ. ನಿಧಾನಕ್ಕೆ ಈ ತುಕ್ಕು ಅನ್ನೋದು ಬಿಟ್ಟು ಹೋಗುತ್ತೆ.
ಕಟ್ ಚಡಿ ಬಿ ಆಹಿಸ್ತೆ ಆಹಿಸ್ತೆ ಐನಾ ತುಕ್ಕು ಅನ್ನೋದು ಕೂಡ ಯಾವಾಗ ಸೇರ್ಕೊಂತು, ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದು ಸ್ವಲ್ಪ ಏನಾಯಿತು ಸೇರ್ಕೊಂತಲ್ಲ. फिर उतरेंगे भी ऐसे कट चढ़ी है जैसे साफ होती है तो उनके लिए बाबा को याद करना भी पड़ा. ಆತ್ಮದಲ್ಲಿ ತುಕ್ಕು ಸೇರ್ಕೊಂಡ್ಬಿಡ್ತೆ, ಸ್ವಚ್ಛ ಆಗೋದಕ್ಕೋಸ್ಕರನೂ ಕೂಡ ತಂದೆ ನೆನಪು ಮಾಡ್ರಿ. ಯಾದಸೆ ಕೊಯ್ಕಿ ಜಾಸ್ತಿ ಕಟ್ ಉತ್ರಿ ಹೇ ಕೊಯ್ಕಿ ಕಮ್. ಯೋಗ ಮಾಡಿ ಮಾಡಿ ಕೆಲವ್ರು ಜಾಸ್ತಿ ತುಕ್ಕು ಬಿಡಿಸ್ಕೊಂಡಿದ್ದಾರೆ, ಕೆಲವ್ರು ಕಡಿಮೆ. जितना ಜಾಸ್ತಿ कट उतरी हुई होगी उतना वह दूसरों को भी समझाने में भी खींचेंगे. ನೋಡಿ, ಯಾರಲ್ಲಿ ತುಕ್ಕು ಜಾಸ್ತಿ ಇಳಿದೋಗಿದೆ ಅವ್ರು ಬೇರೆಯವ್ರಿಗೂ ತಿಳಿಸ್ಕೊಡೋದಕ್ಕೂ ಕೂಡ ಏನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಬಡೀ ಮಹೀನ್ ಬಾತೆ ಇವೆಲ್ಲ ಏನಾಗಿದೆ, ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು. ಮೋಟಿ ಬುದ್ಧಿ ವಾಲೆ ಸಮಜ್ ನಾ ಸಕೆ, ಈ ವಿಚಾರಗಳನ್ನು ಮಂದ ಬುದ್ಧಿ ಇರೋರು ತಿಳ್ಕೊಳಕ್ಕಾಗಲ್ಲ. ತುಮ್ ಜಾನ್ತೆ ಹೋ ರಾಜ ಈ ಸ್ಥಾಪನೆ ಹೋರಿ, ನಿಮಗೆ ಗೊತ್ತಿದೆ ರಾಜ್ಯ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಸಮಜಾನೆ ಕೆ ಲಿಯೆ ಭಿ ದಿನ ಪ್ರತಿದಿನ ಯುಕ್ತಿಯ ನಿಕಾಲ್ತೀರಾ ನೀವು, ತಿಳಿಸ್ಕೊಡೋಕ್ಕೂ ಕೂಡ ನೀವು ಡೈಲಿ ಏನು ಮಾಡಬೇಕು, ಯುಕ್ತಿಗಳನ್ನು ಮಾಡಬೇಕು. ಹಾಗೆ ತೋಡಿ ಪತಾತ ಪ್ರದರ್ಶನಿ ಮ್ಯೂಸಿಯಂ ಆದಿ ಬನಾಯಿಂಗೆ. ಮೊದಲು ಇವೆಲ್ಲ ಗೊತ್ತಿತ್ತಾ ನಿಮಗೆ? ಇಷ್ಟೆಲ್ಲ ಮ್ಯೂಸಿಯಮ್ಸ್ ಆಗ್ತವೆ, ಎಕ್ಸಿಬಿಷನ್ಸ್ ಆಗ್ತವೆ, ಇವೆಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿರಲಿಲ್ಲ. ಹಾಗೆ ಚಲ್ಕರ್ ಹೋ ಸಕ್ತಾ ಹೇ ಅವ್ರು ಕುಚ್ ನಿಕ್ಲೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನಾದರೂ ಹೊಸ ಹೊಸ ಸಂಶೋಧನೆಗಳು ಹುಟ್ಕೊಳ್ತವೆ ಅಂತ ಆವಾಗೇ ಹೇಳ್ಬಿಟ್ಟಿದ್ದಾರೆ. ನೋಡಿ, ಇವಾಗ ಯೂಟ್ಯೂಬು ಎಷ್ಟೊಂದೆಲ್ಲ, ಫೇಸ್ಬುಕ್ಕು, ಇಂಟರ್ನೆಟ್ಟು, ಇನ್ಸ್ಟಾಗ್ರಾಮು ಎಷ್ಟೊಂದು ಬಂದಿದೆಯಲ್ಲ, ಟ್ವಿಟರು, ಎಷ್ಟು ಕಡೆ ಇವತ್ತು ಸರ್ವಿಸ್ ಹೋಗ್ತಾ ಇದೆ, ಜ್ಞಾನ ಜನಕ್ಕೆ ಹರಿತಾ ಇದೆ. ಆವಾಗಲೇ ಹೇಳಿದ್ದಾರೆ ನೋಡಿ, ಬ್ರಹ್ಮಜ್ಞಾನ ಬಟ್ಟ ಬಯಲೆ ಏನು ಅಂತ ವೀರಬ್ರಹ್ಮೇಂದ್ರ ಹೇಳಿದ್ದಾರೆ. ಬ್ರಹ್ಮಜ್ಞಾನ ಬಟ್ಟ ಬಯಲೆ ಏನು ಅಂದ್ರೇನು, ಎಲ್ಲ ಕಡೆಯಲ್ಲಿ ಇದು ಗೊತ್ತಾಗೋಗ್ಬಿಡುತ್ತೆ, ಬ್ರಹ್ಮಜ್ಞಾನ ಆತ್ಮಜ್ಞಾನ ಅನ್ನೋದು ಅವಾಗ ಹೇಳಿದ್ದಾರೆ. ಸ್ಥಾಪನೆ ಹೋನಿ ಹೇ ಆಟ್ ಫೇಲ್ ಬಿ ನೈ ಹೋನ. ಸತ್ಯುಗ ಸ್ಥಾಪನೆ ಆಗುತ್ತೆ, ನೀವು ಹೃದಯಾಘಾತ ಆಗಬೇಡ್ರಿ, ಅಂದರೆ ಜ್ಞಾನ ಬಿಡಬೇಡ್ರಿ. ಕರ್ಮೇಂದ್ರಿಯಂಕ ವಶ್ ನೈ ಕರ್ ಸಕ್ತಿ ತೋ ಗಿರ್ ಪಡೆಯುತ್ತೆ. ಕರ್ಮೇಂದ್ರಿಯಗಳ ಮೇಲೆ ನಾವು ವಿಜಯ ಪಡಿಬೇಕು. ಒಂದು ವೇಳೆ ವಿಜಯ ಪಡೀಲಿಲ್ಲ ಅಂದರೆ ಏನಾಗ್ತಾರೆ, ಬಿದ್ದೋಗ್ತಾರೆ. ವಿಕಾರ ಮೇ ಗಯಾ ತೋ ಫಿರ್ ಸುಯಿ ಪರ್ ಬಹುತ್ ಕಟ್ ಲಗ್ ಜಾಯೇಂಗೆ. ವಿಷಯ ವಿಕಾರಗಳಲ್ಲಿ ಮುಳುಗೋಗ್ಬಿಟ್ರೆ ಅವ್ರ ಮೇಲೆ ಇನ್ನೂ ಜಾಸ್ತಿ ತುಕ್ಕು ಸೇರ್ಕೊಂಡ್ಬಿಡುತ್ತೆ. ವಿಕಾರ ಸೆ ಜಾಸ್ತಿ ಕಚ್ಚು ಚಡ್ತಿ ಜಾತಿ, ವಿಕಾರಗಳಲ್ಲಿ ಹೋದಾಗ ಜಾಸ್ತಿ ತುಕ್ಕು ಸೇರ್ಕೊಳ್ಳುತ್ತೆ ಆತ್ಮಕ್ಕೆ. सतयुग त्रेता में बिल्कुल थोड़े फिर आधा कल्प में जल्दी जल्दी कट चढ़ती है. ಸತ್ಯುಗದಲ್ಲಿ ಬಿಲ್ಕುಲ್ ಕಡಿಮೆ ಇರ್ತಾರೆ, ಅರ್ಧ ಕಲ್ಪದಲ್ಲಿ ಬೇಗ ಬೇಗ ತುಕ್ಕು ಅನ್ನೋದು ಸೇರ್ಕೊಂತು ಅಂತ. ಅಂದರೆ ದ್ವಾಪರಯುಗದಿಂದ ಇಲ್ಲಿವರೆಗೂ ತುಕ್ಕು ಬೇಗ ಬೇಗ ಆತ್ಮಗಳಲ್ಲಿ ಸೇರ್ಕೊಂಡ್ಬಿಡ್ತು. ನೀಚೆ ಗಿರ್ ಪಡ್ತೆ, ಇಸ್ಲಿಯೇ ನಿರ್ವಿಕಾರಿ ಅವ್ರ ವಿಕಾರಿ ಗಾಯ ಜಾತಾ है. ಕೆಳಗಡೆಗೆ ಇಳಿದು ಬಿಡ್ತಾರೆ, ಅದಕ್ಕೆ ನಿರ್ವಿಕಾರಿಗಳು ವಿಕಾರಿಗಳು ಅನ್ನೋದು ಗಾಯನ ಇದೆ. ವಾಯ್ಸ್ಲೆಸ್ ದೇವತಾಂಕಿ ನಿಶಾನಿ ಹೇನ, ನಿರ್ವಿಕಾರಿ ದೇವಾನ್ ದೇವತೆಗಳದು ಪೂಜೆ ನಡೆಯುತ್ತಲ್ಲ, ಗಾಯನ ಇದೆಯಲ್ವ, ಗುರುತುಗಳು ಇದಾವಲ್ಲ. ಒಬ್ಬ ಕೇತೆ ಹೇ ದೇವಿ ದೇವತಾ ಧರ್ಮ ಪ್ರಾಯಲುಪ್ ಹೋ ಗಯಾ, ದೇವಾನ್ ದೇವತಾ ಧರ್ಮನೇ ನಶಿಸಿ ಹೋಗ್ಬಿಟ್ಟಿದೆ ಈ ಕಲಿಯುಗದಲ್ಲಿ. ಅವರು ಇಲ್ಲ, ಅವ್ರ ಬಗ್ಗೆ ಜ್ಞಾನನೇ ಯಾರಿಗೂ ಇಲ್ಲ. ನಿಶಾನಿಯ ಹೇನ ಸಬ್ಸೆ ಜಾಸ್ತಿ ನಿಶಾನಿ ಚಿತ್ರ, ಗುರುತುಗಳಿದ್ದಾವೆ, ಅಲ್ಲಲ್ಲಿ ಇಟ್ಟಿದ್ದಾರೆ ಚಿತ್ರಗಳು. तुम यह लक्ष्मी नारायण का चित्र उठाए परिक्रमा दे सकते हो क्योंकि तुम यह बनते हो ना. ನೀವು ಕೂಡ ಲಕ್ಷ್ಮೀನಾರಾಯಣರ ಚಿತ್ರಗಳನ್ನು ಏನು ಮಾಡ್ಬೋದು, ತೆಗೆದುಕೊಂಡೋಗಿ ಜನಗಳಿಗೆ ಹಿಂಗಿದ್ರು ನೋಡಿ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು. रावण राज्य में का विनाश राम राज्य की स्थापना होती है, या राम राज्य या रावण राज्य संगम है. ರಾಮರಾಜ್ಯದ ಸ್ಥಾಪನೆ ಆಗ್ತಾ ಇದೆ. ಇದು ರಾಮರಾಜ್ಯ, ಸತ್ಯುಗ ರಾಮರಾಜ್ಯ, ಇದು ಕಲಿಯುಗ ರಾವಣ ರಾಜ್ಯ. ಅದೆರಡಕ್ಕೂ ಇವಾಗ ನಡೀತಾ ಇರೋದು ಮಧ್ಯದ ಯುಗ. ढेर के ढेर पॉइंट्स हैं डॉक्टर लोगों की बुद्धि में, कितनी दवाइयाँ आदि रहती है. ಅನೇಕ ಜನರಿದ್ದಾರೆ, ಡಾಕ್ಟರ್ಸ್ ಕೂಡ ಅನೇಕ ಒಂದು ಮೆಡಿಸಿನ್ಸ್ ಬುದ್ಧಿನಲ್ಲಿ ಇಟ್ಕೊಂಡಿರ್ತಾರೆ. ಬ್ಯಾರಿಸ್ಟರ್ की बुद्धि में अनेक प्रकार का पॉइंट्स, लॉ पॉइंट्स यार बुद्धियಲ್ಲಿರುತ್ತೆ, लायर्स बुद्धियಲ್ಲಿರುತ್ತೆ. ढेर टॉपिक्स का बहुत अच्छा किताब बन सकता. ಅನೇಕ ಪಾಯಿಂಟ್ಸನ್ನು ನೀವು ಮಾಡಿ ತುಂಬ ಒಳ್ಳೆ ಬುಕ್ಸ್ ಪ್ರಿಂಟ್ ಮಾಡ್ಬೋದು. फिर जब भाषण पर जाओ तो पॉइंट्स नज़र से निकालो. ಭಾಷಣ ಮಾಡೋಕ್ಕೆ ಹೋದಾಗ ಒಳ್ಳೊಳ್ಳೆ ಪಾಯಿಂಟ್ಸ್ ಮೇಲೆ ನೀವು ಮಾಡಿ. शुरून बुद्धि वाले जट देख लेंगे, पहले तो लिखना चाहिए, ऐसे समझाएंगे.
ಯಾರಿಗೆ ಬುದ್ಧಿ ಶಾರ್ಪ್ ಇರುತ್ತೆ ಅವರು ಬರೀತಾರೆ, ತಕ್ಷಣ ನೋಡ್ತಾರೆ, ಆಮೇಲೆ ಬರೆದು ಈ ರೀತಿ ತಿಳಿಸ್ತಾರೆ. ಭಾಷಣ ಕರ್ನೆಗೆ ಬಾದ್ ಅಭಿ ಯಾದ್ ಆತಾ ಹೈನ. ಕೆಲವ್ರು ಭಾಷಣ ಮಾಡಿ ನಂತರ ಇಂತಿಂಥದ್ದು ಹೇಳ್ಬೇಕಾಗಿತ್ತು ಅಂತ ನೆನಪು ಬರುತ್ತಲ್ಲ. ऐसे समझाते थे, अच्छा था, यह भी ಪಾಯಿಂಟ್ಸ್ ಅವರೊಂಕೋ ಸಮझाने से बुद्धि में बैठेगा. ಈ ಪಾಯಿಂಟ್ಸನ್ನು ನೀವು ಬೇರೆಯವ್ರಿಗೂ ತಿಳಿಸಿದಾಗ ಬುದ್ಧಿನಲ್ಲಿ ಕೂತ್ಕೊಳ್ಳುತ್ತೆ. टॉपिक्स की लिस्ट बनी हुई है, फिर एक टॉपिक उठाए, अंदर में भाषण करनी या लिखनी चाहिए. ನೀವು ಕೂಡ ಪಾಯಿಂಟ್ಸ್ದು ಲಿಸ್ಟು ಏನಿದ್ದಾವೆ ಅದನ್ನು ಮಾಡಿಟ್ಕೊಳ್ಳಿ. ಟಾಪಿಕ್ಸ್ ತೆಗೆದುಕೊಂಡು ಒಳಗಡೆ ಏನು ಮಾಡಬೇಕು, ಭಾಷಣ ಮಾಡಬೇಕು ಅಥವಾ ಅದ್ರ ಬಗ್ಗೆ ಬರೀರಿ ಅಂತಾರೆ. ಫಿರ್ ದೇಖನಾ चाहिए सब ಪಾಯಿಂಟ್ಸ್ ಲಿಕ್ಕಿ. ಆಮೇಲೆ ನೋಡ್ಕೋಬೇಕು ಎಲ್ಲ ಪಾಯಿಂಟ್ಸ್ ಬಗ್ಗೆ ನಾನು ನೋಟ್ ಮಾಡ್ಕೊಂಡಿದ್ದೀನ. ಇತನಾ ಮಾತಾ ಮಾರೆಂಗೆ ಉತನಾ ಅಚ್ಚಾ ಹೈ. ಎಷ್ಟು ನೀವು ಚೆನ್ನಾಗಿ ಹೇಳ್ತೀರಿ ಅಷ್ಟು ಒಳ್ಳೆಯದು. ಬಾಬಾ ತೋ ಸಮಸ್ತೆ ये अच्छी सर्जन है, इनकी बुद्धि बहुत पॉइंट्स भरपूर हो जाएंगे, सर्विस बिगर मजा नहीं आएगा. ಅನೇಕ ಪಾಯಿಂಟ್ಸ್ ಬುದ್ಧಿಯಲ್ಲಿರೋರಿಗೆ, ಅನೇಕ ಸೇವೆಗಳು ಮಾಡೋರಿಗೆ ಭಾಳಷ್ಟು ಬುದ್ಧಿ ಇರುತ್ತೆ, ಪಾಯಿಂಟ್ಸ್ ಬೇಕಾದಷ್ಟಿರುತ್ತೆ. ಅವ್ರ ಸರ್ವಿಸ್ ಇಲ್ದಿರ ಆನಂದವಾಗಿ ಇರೋಕ್ಕಾಗಲ್ಲ. ಅವ್ರು ಸರ್ವಿಸ್ ಮಾಡಿ ಖುಷಿ ಪಡ್ತಾ ಇರ್ತಾರೆ. तुम प्रदर्शनी करते हो, कहाँ से 2, 4, 6, 8 निकले. ನೀವು ಎಕ್ಸಿಬಿಷನ್ ಮಾಡ್ತಾ ಇರ್ತೀರಾ, ಎಲ್ಲಾದರೂ ಒಂದು 2, 3, 4, 6, 8 ಈ ಥರ ಜನರು ರೆಡಿ ಆಗಲಿ ಕ್ಲಾಸಿಗೆ ಬರೋರು ಅಂತ. वहाँ तो एक भी नहीं निकलता है. हजारों ने देखा, कितने निकले हैं, थोड़े हैं, इसलिए अभी बड़े बड़े चित्र भी बनाते रहते हैं. सारा ಜನ ನೋಡ್ತಾರೆ, ಎಷ್ಟೋ ಕಡಿಮೆ ಜನ ಕೆಲವ್ರು ಬರ್ತಾರೆ ಜ್ಞಾನಕ್ಕೆ. ದೊಡ್ಡ ಚಿತ್ರಗಳನ್ನು ಮಾಡ್ತಾ ಇರ್ತಾರೆ. ತುಂಬ ಹೋಶಿಯಾರ್ ಹೋತೆ ಜಾತೆ ಹೋ, ನೀವು ಕೂಡ ಹುಷಾರಾಗ್ತಾ ಹೋಗ್ತೀರಾ. ಬಡೆ ಬಡೆ ಆದ್ಮಿಯೋ ಕಾ ಕ್ಯಾ ಹಾಲ್ ಹೈ ಯಾ ಭಿ ತುಮ್ ದೇಖ್ತೆ ಹೋ. ದೊಡ್ಡ ವ್ಯಕ್ತಿಗಳದ್ದು ಏನು ಸ್ಥಿತಿಗತಿಗಳು ಅನ್ನೋದು ನೋಡ್ತಾ ಇದ್ದೀರಿ. ಜಂಜಾಟ ತುಂಬ ಇರುತ್ತೆ ಅವ್ರಿಗೆ. ಬಾಬಾನೇ ಸಮझाया ಚಾಂಚ್ ಕರ್ನಿ ಹೈ ಕಿಸ್ಕೋ ಯಾ ನಾಲೆಡ್ಜ್ ದೇನಿ ಚಾಹಿಯೆ. ನೋಡಿಬಿಟ್ಟು ಈ ಜ್ಞಾನ ತಿಳಿಸಿ ಜನನೂ ಕೂಡ ಎಲ್ಲರೂ ಕೇಳೋಕ್ಕಿಲ್ಲ. रग देखनी है चाहिए जो मेरे भक्त है. ನಾಡಿ ನೋಡಿ ಯಾರು ಭಗವಂತನ ಭಕ್ತರಿದ್ದಾರೆ ಅವ್ರಿಗೆ ಸರಿಯಾದಂಥ ಭಕ್ತರಿಗೆ ತಿಳಿಸಿ. ಗೀತಾ ವಾಲೆ ಈ ಮುಖ್ಯ ಬಾತ್ ಏಕಿ ಸಮझाओ. ಭಗವದ್ಗೀತೆ ಪಾಯಿಂಟ್ಸು ನೀವು ಮೈನ್ ಪಾಯಿಂಟ್ಸು ತಿಳಿಸಿ. ಭಗವಾನ್ ಊಂಚೈತೆ ಊಂಚೋಕು ಕಹಾ ಜಾತಾ ಹೈ. ಭಗವಂತ ಅಂತ ಸರ್ವಶ್ರೇಷ್ಠನಿಗೆ ಹೇಳಲಾಗುತ್ತೆ. ವಹೈ ನಿರಾಕಾರ. ಭಗವಂತ ಹೆಂಗಿದ್ದಾರೆ? ನಿರಾಕಾರ, ಮಾನವ ರೂಪದಲ್ಲಿಲ್ಲ, ಅವ್ರು ಹುಟ್ಟೋ ಸಾವಿಲ್ಲ. ಕೋಯಿ ಬಿ ದೇಹದಾರಿ ಮನುಷ್ಯಕೋ ಭಗವಾನ್ ನಹಿ ಕಹ ಸಕ್ತೆ. ಯಾವುದೇ ಶರೀರ ತೊಗೊಂಡಿರೋ ಅಂಥ ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶರೀರ ತೊಗೊಂಡ ತಕ್ಷಣ ಅವ್ರು ಏನಾಗ್ಬಿಡ್ತಾರೆ? ಕರ್ಮ ಬಂಧನದಲ್ಲಿ ಬಂದ್ಬಿಡ್ತಾರಲ್ಲ. ತುಮ್ ಬಚ್ಚೋಂಕೋ ಅಭಿ ಸಾರಿ ಸಮಜ್ ಆಯಿ ಹೇ. ಈಗ ನಿಮಗೆಲ್ಲ ಬುದ್ಧಿಗೆ ಏನು ಬಂದಿದೆ? ತಿಳುವಳಿಕೆ ಬಂದಿದೆ. ಸನ್ಯಾಸಿ ಬಿ ಘರ್ ಕಾ ಸನ್ಯಾಸ ಕರ್ ಭಾಗತೆ ಹೈ. ಸಾಧು ಸಂತರು ಏನು ಮಾಡ್ತಾರೆ? ಮನೆ ಮಠ ಬಿಟ್ಟು ತ್ಯಾಗ ಮಾಡಿ ಹೋಗ್ತಾರೆ. ಕೋಯಿ ಬ್ರಹ್ಮಚಾರಿ ಬಿ ಚಲೆ ಜಾತೆ ಹೈ, ಫಿರ್ ಬಿ ದೂಸರಾ ಜನ್ಮ ಬಿ ಐಸೆ ಹೋತಾ ಹೈ. ಕೆಲವರು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಬ್ರಹ್ಮಚರ್ಯ ಅವಸ್ಥೆಯಲ್ಲೇ ಸನ್ಯಾಸತ್ವ ತಗೊತಾರೆ. ಬೇರೆ ಜನ್ಮದಲ್ಲಿ ಕೂಡ ಅವ್ರು ಹಂಗೆ ಆಗ್ಬೋದು. ಜನ್ಮ ತೋ ಜರೂರ್ ಮಾತಾಕೆ ಗರ್ಭ ಸೆ ಹಿ ಲೇತೆ ಹೈ ನಾ. ಹುಟ್ಟೋದಂತೂ ಎಲ್ಲರೂ ತಾಯಿ ಹೊಟ್ಟೆಯಿಂದನೇ ಹುಟ್ಟುತ್ತಾರೆ. जब तक शादी नहीं की तो बंधन मुक्त है. इतने कोई संबंधी आदि याद नहीं आएगा. ಇಲ್ಲಿವರೆಗೆ ಯಾರಿಗೆ ಮ್ಯಾರೇಜ್ ಇರೋದಿಲ್ಲ ಅವ್ರು ಫ್ರೀ ಬರ್ಡ್. ಮ್ಯಾರೇಜ್ ಆದಮೇಲೆ ಜೈಲ್ ಬರ್ಡ್ ಆಗಿಬಿಡ್ತಾರೆ. ನೋಡಿ ಹೆಂಗಿದೆ. ಮ್ಯಾರೇಜ್ ಆಗದಿರಾನೇ ಈ ಜ್ಞಾನಕ್ಕೆ ಬಂದುಬಿಟ್ರೆ ತುಂಬ ಒಳ್ಳೆಯದು ಅಂತಾರೆ ಬಾಬಾ. ಕೆಲವ್ರಿಗೆ ಸಂಬಂಧಿಗಳು ಕೂಡ ನೆನಪಿಗೆ ಬರುತ್ತೆ. ಶಾದಿ ಕಿ ತೋ ಫಿರ್ ಸಂಬಂಧ ಯಾದ ಆ ಜಾಯಂಗೆ. ಮದುವೆ ಮಾಡ್ಕೊಂಡ್ರೆ ಅತ್ತೆ ಮಾವ ಮಕ್ಕಳು ಮರಿ ಪತ್ನಿ ಎಲ್ಲ ನೆನಪಿಗೆ ಬರೋಕ್ಕೆ ಆಗುತ್ತಲ್ವ, ಬಂಧನಗಳಾಗೋಗುತ್ತಲ್ವ. ಟೈಮ್ ಲಗ್ತಾ ಹೈ, ಜಲ್ದಿ ಬಂಧನ ಮುಕ್ತ ನಹೀ ಹೋತ. ಈ ಕಟ್ಕೊಂಡಿರೋ ಬಂಧನಗಳು ಬಿಡಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಕಟ್ಕೊಳ್ಳೋದು ಈಸಿಯೇ, ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ನೋಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಬೇಗ ಬಂಧನ ಮುಕ್ತರಾಗಲಿಕ್ಕೆ ಆಗೋದಿಲ್ಲ. अपनी जीवन कहानी का मालूम तो सबको रहता है ना. ನಾವೇನು ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತಲ್ವ. ಸನ್ಯಾಸಿ ಸಮಸ್ತೆ ಹೋಂಗೆ ಹಮ್ ಪಹಲೆ ಗೃಹಸ್ಥಿ ಥೇ ಫಿರ್ ಸನ್ಯಾಸ ಲಿಯಾ. ಈ ಸನ್ಯಾಸಿಗಳು ಗೃಹಸ್ಥ ಧರ್ಮ ಬಿಟ್ಟು ಹೋಗಿರ್ತಾರೆ. ಗೊತ್ತಿರುತ್ತೆ ಅವ್ರಿಗೆ ಸಂಸಾರಿ ಆಗಿದ್ದೆ ನಾನು ಮೊದಲು, ಇವಾಗ ಸನ್ಯಾಸಿ ಆಗಿದ್ದೀನಿ ಅನ್ನೋದು.
ತುಮಾರಾ ತೋ ಬಡಾ ಸನ್ಯಾಸ್ चाहिए इसलिए मेहनत होती ನಿಮ್ಮದು ತುಂಬ ದೊಡ್ಡ ಸನ್ಯಾಸತ್ವ ಕಷ್ಟ ಆಗುತ್ತೆ ये सन्यासी बबूत लगाते हैं वाला उतारने ರೇಷ್ ಬದಲ್ತೆ ಹೇ ಈಗ ಅವ್ರು ಏನು ಮಾಡ್ತಾರೆ ಬಟ್ಟೆಗಳನ್ನು ಬದಲಾಯಿಸ್ಕೊತಾರೆ ವೇಷಭೂಷಣಗಳೆಲ್ಲ ಚೇಂಜ್ ಮಾಡ್ಕೊತಾರೆ ತುಮೇ ತೋ ಐಸಾ ಕರ್ನೆ ಕಿ ದರ್ಕಾರ್ ನೀವು ಯಾವುದೋ ವೇಷಭೂಷಣಗಳು ಹಾಕ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲ ಯಹಾ ತೋ ಡ್ರೆಸ್ ಬದಲ್ನೆ ಕಿ ಬಾತ್ ಇಲ್ಲಂತೂ ನೀವು ಸಿವಿಲ್ ಡ್ರೆಸ್ಸಲ್ಲೇ ಇರ್ಬೋದು ಯಾವುದೇ ಡ್ರೆಸ್ಗಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ ನೀವು ಸಫೇದ್ ಸಾಡಿ ನಹಿ ಪೇನೋ ತೋ ಬಿ ಹರ್ಜಾ ನಹಿ ನೀವು ವೈಟ್ ಡ್ರೆಸ್ ಹಾಕ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಕಲರ್ ಡ್ರೆಸ್ಸಲ್ಲಿ ಇದ್ದು ಸೇವೆ ಮಾಡಿರಿ ಎಸ್ ಬುದ್ಧಿ ಜ್ಞಾನ ಇದೆಲ್ಲ ಬುದ್ಧಿಯಿಂದ ತಿಳ್ಕೊಳ್ತಕ್ಕಂಥ ಒಂದು ಜ್ಞಾನ ಆಗಿದೆ ಹಮ್ ಆತ್ಮ ಹೇ ಬಾಬಾ ಕೋ ಯಾದ್ ಕರ್ನಾ ಇಸ್ಸೆ ಹಿ ಕಟ್ ನಿಕ್ಲೇಗಿ ಅವರ ಸತೋ ಪ್ರಧಾನ್ ಬನ್ ಜಾಯಂಗೆ ಈಗ ನಾವೊಂದು ಆತ್ಮ ಶಿವತಂದೆ ನೆನಿಬೇಕು ಈ ನೆನಪು ಮಾಡಿದಾಗ ಏನಾಗುತ್ತೆ ತುಕ್ಕೆಲ್ಲ ಬಿಟ್ಟು ಹೋಗುತ್ತೆ ತಂದೆ ನೆನಿಬೇಕು ನೀವು ಸತೋಪ್ರಧಾನರು ಆಗ್ಬಿಡ್ತೀರಾ ನೆನಪು ಮಾಡ್ತಾ ಮಾಡ್ತಾ ಸತೋಪ್ರಧಾನ ಆಗ್ಬಿಡ್ತೀರಾ ವಾಪಸ್ ತೋ ಸಬ್ಕೋ ಜಾನ ಹೇ ಎಲ್ಲರೂ ಮನೆಗೆ ವಾಪಸ್ಸು ಮೂಲ ಮನೆಗೆ ಹೋಗಲೇಬೇಕಾಗಿದೆ ಅಲ್ವಾ ಕೊಯ್ ಯೋಗ ಬಲಸೆ ಪವನ್ ಬನ್ ಜಾಯಂಗೆ ಕೊಯ್ ಸಜಾ ಖಾಕರ್ ಜಾಯಂಗೆ ಕೆಲವರು ಯೋಗ ಮಾಡಿ ಮಾಡಿ ಎಲ್ಲ ಹೊರಟು ಬಿಡ್ತಾರೆ ಕೆಲವರು ಶಿಕ್ಷೆ ಭೋಗಿಸಿ ಹೋಗ್ತಾರೆ ತುಂಬ ಬಚ್ಚೋं को जंग उतारने की भी मेहनत करनी पड़ती ಆತ್ಮದಲ್ಲಿ ಸೇರ್ಕೊಂಡಿರೋ ತುಕ್ಕನ್ನು ಇಳಿಸ್ಕೊಳ್ಳೋಕೆ ಏನು ಮಾಡಬೇಕು ಚೆನ್ನಾಗಿ ಕಷ್ಟಪಡಬೇಕು इसलिए इनको योग अग्नि कहते हैं ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ अग्नि से पाप भस्म होते हैं तुम पवित्र हो जाएंगे कामचिता को भी अग्नि कहते हैं ना ಯೋಗ ಮಾಡಿ ಮಾಡಿ ಅಗ್ನಿಯಿಂದ ಪಾಪಗಳನ್ನು ಏನು ಮಾಡ್ಕೋಬೇಕು ಸುಟ್ಟಾಕ್ಕೋಬೇಕು ನೀವು ಪವಿತ್ರರಾಗ್ಬಿಡ್ತೀರಾ ವಿಕಾರಗಳ ಚಿತೆಯ ಮೇಲೆ ಇಳಿದು ಅಗ್ನಿ ವಿಕಾರಗಳ ಅಗ್ನಿ ಅಂತೂ ಅದು ಆಗಿದೆ ಅಲ್ವಾ ಇವತ್ತು ಪ್ರಪಂಚದಲ್ಲಿ ಬೆಂಕಿ ಅಲ್ವಾ ಕಾಮ ಅಗ್ನಿ ಮೇ ಜಲ್ಕರ್ ಕಾಲೆ ಬನ್ ಗಯೇ ಇವತ್ತು ಮನುಷ್ಯರು ಕಾಮಾಗ್ನಿಯಿಂದ ಸುಟ್ಟು ಏನಾಗಿ ಹೋಗ್ಬಿಟ್ಟಿದ್ದಾರೆ ಕಪ್ಪಾಗಿ ಹೋಗ್ಬಿಟ್ಟಿದ್ದಾರೆ ಅಬ್ಬ ಬಾಬಾ ಕೇತೆ ಗೋರಾ ಬನು ಈಗ ತಂದೆ ಹೇಳ್ತಾರೆ ನೀವು ಸುಂದರವಾಗಿರ್ತಕ್ಕಂಥ ಆತ್ಮಗಳಾಗಿ यह बातें तुम ब्राह्मणों के सिवाय कोई की बुद्धि में बैठ नहीं सकते ಈ ಥರ ವಿಚಾರಗಳು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ यह बातें भी न्यारी है तुमको कहते हैं पता यह तो शास्त्रों को भी नहीं मानते हैं ಈ ಮಾತುಗಳು ವಿಚಿತ್ರವಾಗಿದ್ದಾವೆ ನಿಮಗೂ ಹೇಳ್ತಾರೆ ಈ ಒಂದು ಶಾಸ್ತ್ರಗಳನ್ನು ಕೂಡ ಕೆಲವರು ಒಪ್ಪೋದಿಲ್ಲ ನಾಸ್ತಿಕ್ ಬಂದ್ಪಡೆ ನಾಸ್ತಿಕರಾಗೋಗ್ಬಿಟ್ಟಿದ್ದಾರೆ बोलो शास्त्र तो हम पढ़ते थे फिर बाप ने ज्ञान दिया ಹೇಳ್ತಾರೆ ಶಾಸ್ತ್ರಗಳು ನಾವು ಓದ್ತಾ ಇದ್ವಿ ತಂದೆನೇ ಜ್ಞಾನವನ್ನು ಕೊಟ್ಟರು ಜ್ಞಾನ ಸೆ ಸದ್ಗತಿ ಹೋತಿ ಹೈ ಜ್ಞಾನ ಕೇಳಿ ಕೇಳಿ ಏನಾಗುತ್ತೆ ಕೆಲವ್ರಿಗೆ सदगति आगते भगवान वाच वेद उपनिषद आदि पढ़ने दान पुण्य आदि करने से कोई भी मेरे को प्राप्त नहीं करते हैं ಈಗ ಭಗವಾನ್ ವಾಚ ಇದೆ ಯಾವುದೇ ವೇದ ಶಾಸ್ತ್ರಗಳು ಓದ್ಕೊಂಡಿರೋವಂಥವ್ರಾಗ್ಬೋದು ಅಥವಾ ದಾನ ಪುಣ್ಯಗಳು ಮಾಡೋ ಅಂಥವರು ನನ್ನನ್ನು ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ ಮೇರೆ ದ್ವಾರ ಹಿ ಮೇರೆ ಕೋ ಪ್ರಾಪ್ತ್ ಕರ್ ಸಕ್ತೆ ಹೈ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟೆಲ್ಲ ಮಾಡ್ತಾ ಇರೋರಿಗೆ ಸಿಗೋಕ್ಕಿಲ್ಲ ಯಾರು ನನ್ನ ಮುಖಾಂತರ ನನ್ನನ್ನು ಪ್ರಾಪ್ತಿ ಮಾಡ್ಕೋಬೋದು ಅಂತ ಭಗವಂತನೇ ಬಂದಾಗ ಭಗವಂತನ ದಾರಿ ಭಗವಂತನೇ ತೋರಿಸ್ತಾರೆ ಬಾಬಾ ಹಿ ಆಕರ್ ಲಾಯಕ್ ಬನಾತೆ ಶಿವ ತಂದೆ ಬಂದು ಎಲ್ಲರನ್ನೂ ಏನು ಮಾಡ್ತಾರೆ ಯೋಗ್ಯರನ್ನಾಗಿ ಮಾಡ್ತಾರೆ ಆತ್ಮ ಪರ್ ಚಂಕ್ ಚಡಿ ಜಾತಿ ಹೇ ತಬ್ ಬಾಪ್ ಕೋ ಬುಲಾತೆ ಹೈ ನಾ ಆತ್ಮಗಳಲ್ಲಿ ತುಕ್ಕು ಸೇರ್ಕೊಂಡು ಬಿಟ್ಟಾಗ್ಲೇನೆ ಪರಮಾತ್ಮನ್ನ ಕರೀತಾರಲ್ವ ಆಕರ್ ಪಾವನ್ ಬನಾವ್ ಬಂದ್ಬಿಟ್ಟು ನಮ್ಮ ಆತ್ಮಗಳನ್ನು ಪಾವನ ಮಾಡು ಅಂತ ಕರೀತಾರೆ ಆತ್ಮ ಜೋ ತಮೋ ಪ್ರಧಾನ್ ಬನಿ ಹೇ ಉಸೆ ಸತೋ ಪ್ರಧಾನ್ ಬನನಾ ಹೇ ಆತ್ಮ ಇವತ್ತೇನು ಕಲಿಯುಗದಲ್ಲಿ ಕೆಟ್ಟೋಗ್ಬಿಟ್ಟಿದೆ ಅದೇ ಪ್ಯೂರಿಫೈ ಆಗಬೇಕಾಗಿದೆ ತಮೋ ಪ್ರಧಾನ್ ಸೆ ಸತೋ ತಮೋ ರಜೋ ಸತೋ ಫಿರ್ ಸತೋ ಪ್ರಧಾನ್ ಬನ್ನ ಹೇ ತಮೋ ಪ್ರಧಾನ ಸ್ಟೇಜಿಂದ ತಮೋಗೆ ಬಂದು ರಜೋಗೆ ಬಂದು ಆಮೇಲೆ ಸತೋ ಬಂದು ಸತೋನಿಂದ ಸತೋ ಪ್ರಧಾನಕ್ಕೆ ಹೋಗ್ಬೇಕಾಗುತ್ತೆ ಅಂದರೆ ಸ್ಟೇಜಸ್ ಎಷ್ಟು ನಿಧಾನಕ್ಕೆ ಚೇಂಜ್ ಮಾಡ್ಕೊಬೇಕು ಅಗರ್ ಬೀಚ್ ಮೇ ಗಡ್ಬಡ್ ಹುಯಿ ತೋ ಕಟ್ಟು ಚढ़ ಜಾಯಂಗೆ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಮತ್ತೆ ಸೇರ್ಕೊಂಡ್ಬಿಡುತ್ತೆ ತುಕ್ಕು ಬಾಬಾ ಕೇತೆ ಹೇ
हमको इतना ऊंच बनाते हैं तो ಖುಷಿ रहनी चाहिए ना. ಭಗವಂತ ಇಷ್ಟು ನಮ್ಮನ್ನು ಆತ್ಮಗಳನ್ನು ಒಳ್ಳೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗಬೇಕಲ್ಲ. ವಿಲಾಯತ್ ಮೇ ಪढ़ने के लिए ಖುಷಿ से जाते हैं ना. ಕೆಲವರು ಫಾರಿನ್ಗೆ ಹೋಗ್ತಾರಲ್ಲ ಓದ್ಲಿಕ್ಕೋಸ್ಕರ. ಅಭಿ ತುಮ್ ಕಿತನೆ ಸಮಜ್ದಾರ್ ಬಂತೆ ಹೋ, ನೀವೆಷ್ಟು ಬುದ್ಧಿವಂತರು ಆಗ್ತಾ ಇದ್ದೀರಾ. ಕಲಿಯುಗ ಮೇ ಕಿತನ ತಮೋ ಪ್ರಧಾನ್ ಬೇಸಮಜ್ ಬಂದ್ ಪಡೆ. ಈ ಕಲಿಯುಗದಲ್ಲಿ ಆತ್ಮಗಳು ಎಷ್ಟು ಕೆಟ್ಟೋಗ್ಬಿಟ್ಟಿದ್ದಾರೆ, ಏನೂ ಬುದ್ಧಿನೇ ಇಲ್ಲ. जितना प्यार करो उतना और ही समान सामना करते हैं. ನೀವು ಎಷ್ಟು ಪ್ರೀತಿ ಮಾಡ್ತೀರ ಅಷ್ಟೇ ಅಪೋಸಿಟ್ ಆಗಿಬಿಡ್ತಾರೆ ಕೆಲವರು. ತುಮ್ ಬಚ್ಚೆ ಸಮಜ್ತೆ ಹೋ ಹಮಾರಿ ರಾಜಧಾನಿ ಸ್ಥಾಪನಾ ಹೋನಿ ಹೈ. ಈಗ ನಿಮಗೆ ಗೊತ್ತಿದೆ ನಮ್ಮ ರಾಜಧಾನಿ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. जो अच्छी ರೀತಿ ಪಡೆಂಗೆ ಯಾದ್ ಮೇ रहेंगे वो अच्छा पद पाएंगे. ಯಾರು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಮೆಡಿಟೇಷನ್ ಮಾಡ್ತಾರೆ ಅವರೇ ನೆನಪಿನಲ್ಲಿರ್ತಾರೆ. ಸ್ಯಾಂಪ್ಲಿಂಗ್ ಭಾರತ್ ಸೇ ಹಿ ಲಗ್ನ ಹೇ. ಈ ಸಸಿ ನಾಟೋ ಕೆಲಸ ಭಾರತ ದೇಶದಿಂದಲೇ ಆಗಬೇಕು. दिन प्रतिदिन अखबार में आदि तुम्हारा नाम वाला होता जाएगा. ಡೈಲಿ ಪೇಪರ್ಗಳ ಮುಖಾಂತರ ಇದು ಹೆಸರು ಪ್ರಸಿದ್ಧಿ ಆಗ್ತಾ ಹೋಗುತ್ತೆ. ಅಖಬಾರ್ ತೋ ಸಬ್ ತರಫ್ ಜಾತಿ ನಾ, ಪೇಪರ್ಗಳೆಲ್ಲ ಕಡೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ವ. वही अखबार वाला कभी देखे अच्छा डालेंगे कभी खराब, क्योंकि सुनी सुनाई पर चलते हैं ना. ಪೇಪರ್ನವ್ರು ಬಂದು ನೋಡ್ತಾರೆ, ಇದು ಚೆನ್ನಾಗಿದೆ ಅಂತ ತಿಳ್ಕೊಂಡು ಹಾಕ್ತಾರೆ ಪೇಪರ್ನಲ್ಲಿ. ಇನ್ಯಾರೋ ಉಲ್ಟಾ ಹೇಳಿದ್ರೆ ಅದ್ರ ಬಗ್ಗೆನೂ ಬರೆದಾಕ್ಬಿಡ್ತಾರೆ. ಇವೆಲ್ಲ ಆಗ್ತಾ ಇರುತ್ತೆ. ಏಕೆಂದರೆ ಕೇಳೋ ಮಾತುಗಳನ್ನೇ ಕೇಳೋರು ಬೇಕಾದಷ್ಟು ಜನ ಇದ್ದಾರೆ. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು ಕೆಲವರೇ ಇದ್ದಾರೆ. ಇನ್ಕಾ ಮರಮತ್ ಕಹಾ ಜಾತಾ ಹೈ. ಪರಮತ್ ಅಸುರಿ ಮತ್ ಹೋಗಿ. ಇದೆಲ್ಲ ಬೇರೆಯವ್ರು ಹೇಳಿದ್ದು ಕೇಳಿದ್ದು ಅಂತ ಬಿಟ್ಟರೆ ಇದು ಅಸುರಿ ಮತ ಆಗೋಗುತ್ತೆ, ಉಲ್ಟಿ ಮತ ಆಗೋಗುತ್ತೆ. ಶ್ರೀಮತ್ ಹೇ ಬಾಬಾಕಿ. ಶ್ರೀಮತ ಯಾವುದು? ಪರಮಾತ್ಮಂದು. जो ಸರ್ವಿಸ್ ಪರ್ रहते हैं उनको सब मालूम रहता है. ಸೇವೆ ಮಾಡೋ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ. ಯಹ ಹೈ ತುಮಾರಿ ನಂಬರ್ 1 ಸೇವಾ. ಇದು ನಿಮ್ಮದು ನಂಬರ್ 1 ಸೇವೆ ಆಗಿದೆ. ಯಹಾ ತುಮ್ ಸೇವಾ ಕರ್ತೆ ಹೋ ವಹಾ ಫಲ್ ಮಿಲ್ತಾ ಹೈ. ಇಲ್ಲಿ ನೀವು ಸೇವೆ ಮಾಡ್ತೀರಾ, ರಿಟರ್ನ್ ನಿಮ್ಗೆ ಸಿಗುತ್ತೆ ಭವಿಷ್ಯದಲ್ಲಿ. ಕರ್ತವ್ಯ ತೋ ಯಹಾ ಬಾಬಾಕ್ಕೆ ಸಾಥ್ ಕರ್ತೆ ಹೋನ. ಕೆಲಸ ಕಾರ್ಯಗಳನ್ನು ನೀವು ತಂದೆ ಜೊತೆಯಲ್ಲಿದ್ದು ಮಾಡ್ತೀರಲ್ವಾ. ಅಚ್ಚಾ. मीठे मीठे सिखिलदे बच्चों प्रति माता पिता बाप दादा का याद पर और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. आत्मा रूपी सुई पर जिंक चढ़ी हुई है, उसे योग बल से उतार सतो प्रधान बनने की मेहनत करना. ಈಗ ಆತ್ಮದ ಮೇಲೆ ರಸ್ಟ್ ಹಿಡ್ಕೊಂಡ್ಬಿಟ್ಟಿದೆ. ಇದನ್ನು ಇಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಬೇಕು? ಯೋಗ ಮಾಡಿ ಮಾಡಿ ಆತ್ಮನ ಸತೋಪ್ರಧಾನ ಮಾಡ್ಕೋಬೇಕು, ಪರಿಶ್ರಮ ಪಡಬೇಕು. ಕಭಿ ಭಿ ಸುನಿ ಬಾತೋಂ ಪರ್ ಜಾಕರ್ ಪಢಾಯಿ ನಹಿ ಚೋಡ್ನಾ. ಅವ್ರಿವ್ರು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೇಳ್ಕೊಂಡು ನೀವು ನಿಮ್ಮ ಒಂದು ಓದೋದನ್ನು ಬಿಡಬೇಡ್ರಿ. ಇವತ್ತಿನ 2ನೇ ಪಾಯಿಂಟ್ ಆಗಿದೆ, ಬುದ್ಧಿ ಕೋ ಜ್ಞಾನ ಕಿ ಪಾಯಿಂಟ್ ಸೆ ಭರ್ಪೂರ್ ರಖ್ ಸರ್ವಿಸ್ ಕರ್ನ. ಬುದ್ಧಿನಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ ಬುದ್ಧಿನಲ್ಲಿ ಇಟ್ಕೊಳ್ಳಿ, ಅನೇಕರಿಗೆ ಎಕ್ಸ್ಪ್ಲೈನ್ ಮಾಡೋಂಥ ಸೇವೆ ಮಾಡಿ. ರಗ್ ದೇಕರ್ ಜ್ಞಾನ ದೇನ. ನಾಡಿ ನೋಡಿಬಿಟ್ಟು ತಿಳುವಳಿಕೆ ಕೊಡಿ. ಬಹು ಶುರುಂಡ ಬುದ್ಧಿ ಬನ್ನ ಹೇ. ತುಂಬ ಸೂಕ್ಷ್ಮ ಬುದ್ಧಿ ಉಳಿದವರು ಆಗಬೇಕು. ಇವತ್ತಿನ ವರದಾನ ಆಗಿದೆ, आदि और अनादि स्वरूप की स्मृति द्वारा अपने निजी स्वधर्म को अपनाने वाले पवित्र और योगी भव. ಆದಿ ಮತ್ತು ಅನಾದಿ ಸ್ವರೂಪ ಇವೆರಡನ್ನೂ ಕೂಡ ಸ್ಮೃತಿ ಮಾಡಿಕೊಂಡು ತಮ್ಮ ನಿಜ ಸ್ವಧರ್ಮವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವ ಪವಿತ್ರರು ಮತ್ತು ಯೋಗಿಗಳು ಆಗಿರಿ. ब्राह्मणों का निजी स्वधर्म पवित्रता है, अपवित्र परधर्म है. ಬಿ ಕೇಸ್ನ ಒರಿಜಿನಲ್ ಗುಣ ಯಾವುದು? पवित्रते है. अपवित्रते परधर्म आಗಿದೆ. जिस पवित्रता को अपनाने लोग मुश्किल समझते हैं वह आप बच्चों के लिए अति सहज है. ಯಾವ ಸ್ವಧರ್ಮವನ್ನು ನೀವು ನಿಮ್ಮದಾಗಿಸ್ಕೊಂಡಿದ್ದೀರೋ ಅದನ್ನು ಜನರು ತಮ್ಮದಾಗಿಸ್ಕೊಳ್ಳೋಕೆ ಕಷ್ಟ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇದನ್ನು ನೀವು ನಿಜ ಧರ್ಮ ಅಂತ ತಿಳ್ಕೊಂಡು ನಮ್ಮ ವಾಸ್ತವಿಕ ಆತ್ಮದ ಸ್ವರೂಪ ಅಂತ ತಿಳ್ಕೊಂಡು ಸದಾ ಪವಿತ್ರವಾಗಿರ್ತೀರ. ಅನಾದಿ ಸ್ವರೂಪ ಪವಿತ್ರ ಆತ್ಮ ಹೇ, ಆದಿ ಸ್ವರೂಪ ಪವಿತ್ರ ದೇವತಾ ಹೇ. ಪರಮಧಾಮದಲ್ಲಿದ್ದಾಗ ಅನಾದಿ ಸ್ವರೂಪ ಪವಿತ್ರ ಆತ್ಮ ಆಗಿದ್ವಿ. ಸತ್ಯುಗದಲ್ಲಿ ಆದಿನಲ್ಲಿ ಬಂದಾಗ ಪವಿತ್ರ ದೇವತಾ ಸ್ವರೂಪದಲ್ಲಿ ಆಗಿದ್ವಿ.
अभी तो अंतिम जन्म पवित्र ब्राह्मण जीवन है, इसलिए ಪವಿತ್ರತಾ ही ಬ್ರಾಹ್ಮಣ ಜೀವನ का पर्सनालिटी. ಈ ಲಾಸ್ಟ್ ಜನ್ಮನೂ ಪವಿತ್ರ ಜೀವನ ಇದೆ. ಈ ಪವಿತ್ರತೆ ಈ ಒಂದು BK ಲೈಫ್ನ ಒಂದು ವ್ಯಕ್ತಿತ್ವ ಆಗಿದೆ. ಜೋ ಪವಿತ್ರ ಹೇ ವಹಿ ಯೋಗಿ ಹೇ. ಯಾರು ಪವಿತ್ರವಾಗಿರ್ತಾರೆ ಅವರೇ ಯೋಗಿಗಳು ಆಗಿರ್ತಾರೆ. ಸ್ಲೋಗನ್ सहज योगी कहकर अपना अलबेलापन नहीं लाओ, ಶಕ್ತಿ ರೂಪ ಬನು. ಸಹಜ ಯೋಗಿಗಳು ಅಂತ ಹೇಳ್ಕೊಂಡು ಹುಡುಗಾಟಿಕೆ ಮಾಡಕ್ಕೆ ಬರಬೇಡಿ, ಶಕ್ತಿ ಸ್ವರೂಪರು ಆಗಿರಿ. ಅಚ್ಚಾ, ಓಂ ಶಾಂತಿ.